ಕೂಳು ನೀರು ಆಡಿದ್ರೆ ದಿನ ಹೋಗಿದ್ದ ಗೊತ್ತಾಗೋದಿಲ್ಲ. ಇದು ನಮ್ಮ ಹಿಂದಿನ ಹಿರಿಯರು ಹೇಳೋ ಮಾತು. ಎಷ್ಟು ಫಾಸ್ಟ್ ಹೋಗ್ತವೆ ದಿನಗಳು. ಹಿಂಗೆ ರವಿವಾರ ಬರುತ್ತೆ, ಸೋಮವಾರ ಬರುತ್ತೆ, ಮಂಗಳವಾರ ಬರುತ್ತೆ, ಬರ್ತದೆ ಹಿಂಗೆ ಒಂದು ವಾರ ಹೋಗ್ತದೆ. ಮತ್ತು ಆ ಹೊರಗಡೆ ತಿಂಗಳು ಬದಲಾಗ್ತದೆ, ಕ್ಯಾಲೆಂಡರ್ ಬದಲಾಗ್ತದೆ, ಸಣ್ಣಗೆ ನಾವು ಬದಲಾಗ್ತೇವೆ. ಅದು ಗೊತ್ತೇ ಆಗೋದಿಲ್ಲ. ಬದಲಾವಣೆ ನಡೆದದ್ದು ಜಗತ್ತಿನಲ್ಲಿ, ನಮ್ಮೊಳಗೆ ಬದಲಾವಣೆ ನಡೆದದ್ದು. ನಿಮ್ಮನ್ನು ನೀವೇ ನೋಡಿಕೊಳ್ಬೇಕು. ನನಗೆ 50 ವರ್ಷ ಆಯಿತು, ನನಗೆ 60 ವರ್ಷ ಆಯಿತು, ಒಂದು 30 ವರ್ಷದಿಂದ ಹೆಂಗಿದ್ದೆ ಅಂತ ನೋಡ್ಕೊಳ್ಬೇಕಾದ್ರೆ ನಾ ಹಿಂಗಾದಿನ ಅಂತ ತಿಳ್ಕೊಂಡಿರ್ತೆ. ನಾ ಯಾವತ್ತಿಗೆ ಹಿಂಗಾದಿನ ಅಂತ ತಿಳ್ಕೊಂಡು ಹಿಂಗಾದಿರೆ ತಾಯಿ ಹೊಟ್ಟೆ ಹುಟ್ಟಿ ಬಂದಿಲ್ಲ, ಈಟ ಇದ್ರಿಲ್ಲ, ಈಟ ಆದ್ರಿಲ್ಲ, ಈಟ ಹೆಂಗಿದ್ರಿ. ಬಟ್ ಅದು ಆ ಒಂದು ರಿಫಾರ್ಮೇಷನ್ ಏನಿದೆಲ್ಲ ನಮ್ಗೆ ಗೊತ್ತೇ ಆಗುತ್ತಿಲ್ಲ. ಅದು ಹೀಗಿದ್ದಿರಲು ಹೋಗ್ತಾ ಇಲ್ಲ. ಅದಕ್ಕಿಂತ ಏನನ್ನಾದ್ರೂ ಹೇಳೋಕ್ಕಿಂತ ಮುಂಚೆ ಒಂದಿಷ್ಟು ಮನಸ್ಸನ್ನು ಶಾಂತ ಮಾಡಿಕೊಳ್ಳೋಣ. ನಿಮಗೆ ಮನಸ್ಸನ್ನು ಶಾಂತ ಮಾಡಿಕೊಳ್ಳೋ ವಿಧಾನ ಗೊತ್ತಿಲ್ಲ. ಸುಮ್ಮನೆ ಮನಸ್ಸು ಕೆಟ್ಟಾಗ ಶಾಂತ ಕನಸು ಕುಂತ್ಬಿಡ್ರಿ, ಕನಸು ಕುಂತ್ಬಿಡ್ರಿ. ತಲೆಯಾಗ ಸಿಕ್ಕಾಪಟ್ಟೆ ವಿಚಾರ ಬರ್ತದೆ. ಹೆಚ್ಚಾಗಿ ನಿಮ್ಗೆ ಮುಂದಿನ ಕುರಿತು, ಹಿಂದೆ ಆಗಿದ್ದರ ಕುರಿತು, ನಾ ಹಂಗೆ ಮಾಡಬಾರ್ದಾಗಿತ್ತು, ಅದು ಮಾಡಿ ತಪ್ಪು ಮಾಡಿದೆ, ನಾ ಈಕಿನ ಮದುವೆ ಆಗಬಾರ್ದಾಗಿತ್ತು, ಆಕಿನ ಮದುವೆ ಆಗಿ ತಪ್ಪು ಮಾಡಿದೆ, ನಾ ಈ ಪುಣ್ಯಾತ್ಮನ ಮದುವೆ ಆಗಬಾರ್ದಾಗಿತ್ತು, ತಪ್ಪು ಮಾಡಿದೆ, ಆ ಮನೆಯಲ್ಲಿ ಕಟ್ಟಬಾರ್ದಾಗಿತ್ತು, ತಪ್ಪು ಮಾಡಿದೆ. ಹಿಂಗೆ ಭೂತಕಾಲದ ವಿಚಾರ ಕಾಡ್ತಿರ್ತಾರೆ. ಇದನ್ನು ಬಿಟ್ಟರೆ ನೆಕ್ಸ್ಟು ನನ್ನ ಕಡೆದು ಮನೆ ಕಟ್ಟೋಕ್ಕಾಗುತ್ತೋ ಇಲ್ಲ, ನನ್ನ ಗಂಟು ಸುಧಾರಿಸ್ತನೋ ಇಲ್ಲ, ನನಗೇನು ಮಕ್ಕಳು ಹಾಕವೋ ಇಲ್ಲ, ನಾ ಮನೆ ಅನ್ನೋದು ನನ್ನ ಕಡೆ ಇಷ್ಟ, ನನ್ನ ಬದುಕು ಇಷ್ಟೇ. ಒಂಥರದ ಅಸಮಾಧಾನ. ಭೂತಂದು ಯಾವ್ದು ಗೊತ್ತಲ್ಲ, ಹಿಂದಿನದು, ಭವಿಷ್ಯ ಅಂದ್ರೆ ಮುಂದಿನದು. ಭೂತ ಅಂದರೆ ಭೂತ ಎದಕ್ಕಂತಾರ, ನಮ್ಮ ಮನೆ ಭೂತ ಐತೆ ಅಂತಾರೆ. ಭೂತ ಅಂದರೆ ಸತ್ತು ಹೋಗಿದ್ದದು. ಭೂತ ಅಂದ್ರೆ ಸತ್ತು ಹೋಗ್ಬಿಟ್ಟದ್ದು. ಸತ್ತು ಹೋಗಿದ ಭೂತ ಸತ್ತಿದೆ, ಭವಿಷ್ಯತ್ತು ಹುಟ್ಟಿಲ್ಲ. ಭೂತ ಸತ್ತು ಹೋಗಿದ, ಭವಿಷ್ಯತ್ತು ಹುಟ್ಟಿಲ್ಲ. ಆದರೆ ನಾವು ಸತ್ತು ಹೋದ್ರ ಬಗ್ಗೆ ವಿಚಾರ ಮಾಡ್ತೀವಿ, ಹುಟ್ಟದೇ ಇರುವ ಇದ್ರ ಬಗ್ಗೆ ವಿಚಾರ ಮಾಡ್ತಾ ಇದ್ದೀವಿ. ಹೀಗಾಗಿ ಭಾಳ ಕ್ಲಂಚಿ ಇದ್ದೀವಿ ನಾವು. ನಮ್ಮ ಮನಸ್ಸು ಭಾಳ ಕ್ಲಂಚಿ ಆಗಿದೆ. ಹೌದಾ? ಡಿಸಿಷನ್ ಮೇಕಿಂಗ್ ಇಲ್ಲ, ನಮಗೆ ಡಿಸಿಷನ್ ಮೇಕಿಂಗ್ ಇಲ್ಲ. ಅದಕ್ಕೆ ಮನಸ್ಸು ಶಾಂತಿ ಇಟ್ಕೊಂಡ್ರೆ ಎಲ್ಲ ಸರಿಯಾಗುತ್ತೆ. ಉದ್ವಿಗ್ನಗೊಂಡ ಮನಸ್ಸಿನೊಳಗೆ ಸ್ವಲ್ಪ ನನ್ನ ಮನಸ್ಸು ಉದ್ವಿಗ್ನಗೊಂಡೈತಿ, ಟೆನ್ಷನ್ನೇ ಬಂದೈತಿ ಅಂತ ವಿಚಾರ ಮಾಡಿದ್ರೆ ಪಟಕ್ಕನ ಕಣ್ಣು ಸುಮ್ಮ ಕುಂತ್ಬಿಡ್ರಿ. ಒಂದಿಷ್ಟು ನೀರು ಕುಡೀರಿ, ಸ್ವಲ್ಪ ನೀರು ಕುಡೀರಿ, ಆನಂತರ ಕಣ್ಣು ಮುಚ್ಕೋರಿ. ಕಣ್ಣು ಮುಚ್ಕೊಂಡು ಡೀಪ್ ಬ್ರೀದಿಂಗ್ ಮಾಡಿರಿ. ಡೀಪ್ ಬ್ರೀದಿಂಗ್, ಆಳವಾದ ಉಸಿರಾಟ ಮಾಡಿ. ಯಾವಾಗ ನೀವು ಆಳವಾದ ಉಸಿರಾಟ ಮಾಡ್ತೀರಿ, ಈ ಉಸಿರು ನಿಮ್ಮ ಮನುಷ್ಯನೂ ಕೂಡ ಲಿಂಕ್ ಅದ. ಈ ಉಸಿರಾಟ ಏನಿದೆಲ್ಲ ನಿಮ್ಮ ಮನುಷ್ಯನೂ ಕೂಡ ಲಿಂಕ್ ಅದ. ಇದು ಒಂದು ಟೆಕ್ನಿಕ್ ತಿಳ್ಕೊಳ್ಳಿ. ಮನಸ್ಸು ಉದ್ವಿಗ್ನಗೊಂಡಾಗ ಜೋರು ಉಸಿರಾಟ ಮಾಡಿರಿ, ಕಂಟ್ರೋಲ್ ಮಾಡ್ತದೆ ನಿಮ್ಮ ಉದ್ವಿಗ್ನತೆಯನ್ನು. ನಾನು ಹೇಳ್ತೀನಿ, ನಿಮ್ಮ ಅನಾರೋಗ್ಯಕ್ಕೆ ಕಾರಣ ರಾಂಗ್ ಬ್ರೀದಿಂಗ್. ಇದು ಒಂದು ರಾಂಗ್ ಬ್ರೀದಿಂಗ್, ರಾಂಗ್ ಪೋಶ್ಚರ್, ರಾಂಗ್ ನೋಷನ್. ನಿಮ್ಮಲ್ಲಿರ್ತಕ್ಕಂಥ ತಪ್ಪು ಗ್ರಹಿಕೆ ಅಂತೀವಿ ನಾವು. ನಿಮ್ಮ ಟೆನ್ಷನ್ನಿಗೆ, ಇವತ್ತಿನ ಸ್ಥಿತಿಗೆ ಕಾರಣ ತಪ್ಪು ಉಸಿರಾಟ ಮಾಡೋದು, ತಪ್ಪು ಉಸಿರಾಟ ಮಾಡೋದು, ತಪ್ಪು ವಿಚಾರ ಮಾಡೋದು. ತಪ್ಪು ವಿಚಾರ ಮಾಡ್ತೀರಿ ನೀವು, ಸರಿಯಾದ ದಾರಿಯಲ್ಲಿ ವಿಚಾರ ಮಾಡೋದೇ ಇಲ್ಲ. ಹೌದಾ?
ಮತ್ತು ತಪ್ಪು ಆಹಾರ ಸೇವನೆ, ಇವು ತಪ್ಪು ಮಾಡ್ತಾ ಇದ್ದೀರಿ. ಹೌದಾ? ಯಾವಾಗ ಸುಧಾರಿಸ್ಕೊಂಡ್ರಿ ಎಲ್ಲವೂ ಸುಧಾರಿಸ್ತದ. ಬಟ್ ನಿಮ್ಗೆ ಗೊತ್ತಾಗ್ತಾರ ಇಲ್ಲಲ್ಲ, ಗೊತ್ತಾಗ್ತಾ ಇಲ್ಲ, ಏನು ಮಾಡೋದು? ಸೊ ಕಣ್ಮುಚ್ಚಿ ಸ್ವಲ್ಪ ಒಂದು ಕ್ಷಣ, ಅದು ಹೇಳ್ತಿಲ್ಲ, ಅದ್ರ ಕೂಡ ಬರೀ ಕಣ್ಣು ಮುಚ್ಚಿ ಡೀಪ್ ಬ್ರೀದಿಂಗ್ ಮಾಡಬೇಕು. ಸಹಜ ಎಲ್ಲರೂ ನಿಮ್ಗೆ ಗೊತ್ತದು. ಶ್ವಾಸ ಮೆಡಿಟೇಷನ್ ಅಂತ ಮಾಡ್ತಾರೆ, ಸಹಜ ಧ್ಯಾನ ಅಂತ ಮಾಡ್ತಾರೆ, ಪಿರಾಮಿಡ್ ಧ್ಯಾನ ಅಂತ ಮಾಡ್ತಾರೆ, ಶ್ವಾಸದ ಮೇಲೆ ಏಕೀಕೃತ ಮಾಡ್ತಾರೆ. ಅದಕ್ಕಿಂತ ಹೆಚ್ಚಿಗೆ ಡೀಪ್ ಬ್ರೀದಿಂಗ್ ವರ್ಕೌಟ್ ಆಗುತ್ತೆ. ಸೊ ಆಳವಾದ 2 ನಿಮಿಷ ಆಳವಾದ ಉಸಿರಾಟ ಮಾಡಿ. ಒಂದು 5-6 ಬ್ರೀದಿಂಗ್, ಆಳವಾದ ಉಸಿರಾಟ, ತೋಳಿ 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 ಏನಸ್ ಕಾಂಟ್ರಾಕ್ಟ್ ಮಾಡಿ ಅಶ್ವಿನಿ ಮುದ್ರ ಮಾಡಿ. ಏನಸ್ ಕಾಂಟ್ರಾಕ್ಷನ್ ಮಾಡ್ಕೊರಿ, ಅಶ್ವಿನಿ ಮುದ್ರ ಸ್ವಲ್ಪ ಸ್ವಲ್ಪ ಹಿಡೀರಿ, ಒಂದು ಫ್ರಾಕ್ಷನ್ ಆಫ್ ಸೆಕೆಂಡ್, ಮತ್ತೆ ಬಿಡಿ. ಆಳವಾದ ಉಸಿರು ತಗೊಳ್ಳಿ, ಆಳವಾದ ಉಸಿರು ತಗೊಳ್ಳಿ, ಆಳವಾದ ಉಸಿರು ತಗೊಳ್ಳಿ, ಆಳವಾದ ಉಸಿರು ತಗೊಳ್ಳಿ, ಮತ್ತೆ ಬಿಡಿ. ಮತ್ತೆ ಆಳವಾದ ಉಸಿರು ತಗೊಳ್ಳಿ, ಅಶ್ವಿನಿ ಮುದ್ರ ಮಾಡ್ಕೊಳ್ಳಿ, ಅಶ್ವಿನಿ ಮುದ್ರ ಮಾಡ್ಕೊಳ್ಳಿ, ಅಶ್ವಿನಿ ಮುದ್ರ ಮಾಡ್ಕೊಳ್ಳಿ, ಅದಕ್ಕೆ ಬಿಡಿ. ಮತ್ತೆ ಆಳವಾದ ಉಸಿರು, ಅಶ್ವಿನಿ ಮುದ್ರ, ಮತ್ತೆ ಬಿಡಿ. ಈಗ ಕಣ್ತೆಗಿರಿ, ಕಣ್ತೆಗಿರಿ, ಸಾವಕಾಶವಾಗಿ ಕಣ್ತೆಗಿರಿ. ಸಿಂಪ್ಲಿ 2ರಿಂದ 5 ನಿಮಿಷ, ಸಿಂಪ್ಲಿ 2ರಿಂದ 5 ನಿಮಿಷ ಈ ಟೆಕ್ನಿಕ್ ಮಾಡಿ. ಇಲ್ಲಿಗ ತಲೆ ಕೆಟ್ಟು ನಿಮ್ಮ ಮಕ್ಕಳು ಹೊಡಿತೀರಿ, ಗಂಡಿಗೆ ಬೇಕು ಅಂತೀರಿ, ಭಾಂಡೆ ಸಾಮಾನು ಸಪ್ಲಾಗ ಶುರು ಹಾಕವು. ಭಾಂಡೆ ಸಾಮಾನು ಯಾವಾಗ ಸಪ್ಲಾಗ ಶುರು ಹಾಕವು, ಅಡುಗೆ ಮನ್ಯಾಗ ತಿಳ್ಕೊಬೇಕು ತಲೆ ಕೆಟ್ಟೈತಿ, ಟೆನ್ಷನ್ಗೆ ಬಂದಾರ ಅಂತ ತಿಳ್ಕೊಂಬಿಡ್ರಿ ನೀವು. ಅದು ಒಂದು ಇದು, ಅದು ಒಂದು ಸಂಕೇತ. ಅಡುಗೆ ಮನ್ಯಾಗ ಸಪ್ಪಳು ಜಾಸ್ತಿ ನೋಡಿ, ಹಿಂಗೆ ತೊಳೆದು ಇಡ್ತಾರೆ, ಅದು ಬೇರೆನ ಯೂಸ್ವಲ್. ಇದ್ರೊಳಗೆ ಧಕ್ ಅಂತ ಕೃಷಿ ಬಂತು, ಮನಸ್ಸು ಕದಿರಿ ಹೋಗ್ಬಿಟ್ಟೈತೆ ಅಂತ ತಿಳ್ಕೊಂಡು. ಆ ಹೊತ್ತಿನಾಗ ಅವ್ರು ಕೂಡ ವ್ಯವಹಾರ ಮಾಡಬೇಕಾದ್ರೆ ನೀವು ತನ್ನ ಕೊಡಬೇಕು, ಶಾಂತಿ ಇಡಬೇಕು. ಅವಾಗ ಅವ್ರು ವ್ಯವಹಾರ ಮಾಡ್ಬೇಕಾದ್ರೆ ನೀವು ತನ್ನ ಇಟ್ಕೊಂಡು ಶಾಂತಿ ಇರಬೇಕು. ಇರ್ಲಿಕ್ಕಪ್ಪ ಅಂದ್ರೆ ಜಗಳ ಗ್ಯಾರಂಟಿ. ಒಂದಕ್ಕೆ ಒಂದು ಜಗಳ, ಅವರೊಂದಂದ್ರೆ ಇವರು 10 ಮಾತಾಡ್ತಾರೆ, ಅವ್ರು 10 ಮಾತಾಡಿ ಇವ್ರು 108 ತಿಳ್ಕೊತಾರೆ, ಮುಗೀತಪ್ಪ ಮನೆಯನ್ನು ರಣರಂಗ. ಸುಮ್ಮನೆ ಅದು ಏನಿರ್ತದೆ, ಅದು ವಿಚಿತ್ರ ಅಂದ್ರೆ ಏನೂ ಇರೋದಿಲ್ಲ ಅದ್ರಾಗ, ಸುಮ್ಮನೆ ತಪ್ಪು ಕಲ್ಪನಾ, ರಾಂಗ್ ಮೋಷನ್ಸ್. ಹೌದಾ? ಅದಕ್ಕೆ ಇದು ಮಾಡ್ಕೋಬೇಡ್ರಿ, ಬ್ರೀದಿಂಗ್ ಮಾಡ್ಬೇಕು. ಆನಂತರ ನಾ ಹೇಳ್ತೇನೆ, ನಿಮ್ಮ ಹೆಲ್ತ್ ನೀವೇ ಚೆಕಪ್ ಮಾಡ್ಕೋತಾ ಇರಿ. ನಿಮ್ಮ ಹೆಲ್ತು ನೀವೇ ಚೆಕಪ್ ಮಾಡ್ಕೋತಾ ಇರಿ. ನನ್ನ ಹೆಲ್ತ್ ಹೆಂಗೈತಿ ಅಂತ ತಿಳ್ಕೊಂಡು ನಾವೇನು ಮಾಡ್ತೀವಿ, ನಮಗೆ ಡಾಕ್ಟರ್ ಹೇಳ್ತಾರೆ ಪ್ರತಿ ವರ್ಷಕ್ಕೊಮ್ಮೆ ಚೆಕ್ ಮಾಡ್ಕೊರಿ ಹೆಲ್ತನ್ನು ಅಂತ ತಿಳ್ಕೊಂಡು. ಅವಾಗ ಲಿಪಿಡ್ ಪ್ರೊಫೈಲು, ಅದು ಇದು ಡಯಾಬಿಟಿಸಿದ್ದು, 3 ಮಂತದ್ದು, ದಿನ BP ಚೆಕ್ ಮಾಡ್ಕೊತಾರೆ. ದಿನ ಮುಂಜಾನೆ ಒಮ್ಮೆ ಹೇಳೋದಿಲ್ಲ, ಅವರು ತಾಸ್ಗಮ್ ಚೆಕ್ ಮಾಡಂತಾರೆ. ಯಾಕಂದ್ರೆ 6ಕ್ಕಿದ್ದದ್ದು ಇದು BP 7ಕ್ಕೆ ಇರುವುದಿಲ್ಲ, 7ಕ್ಕಿದ್ದದ್ದು BP 8ಕ್ಕೆ ಇರುವುದಿಲ್ಲ. ವಿಚಿತ್ರದ ಇದು. ಮತ್ತು ಹ್ಯಾಂಗೆ ಚೆಕ್ ಮಾಡ್ಕೋಬೇಕು? ಇದು ಹುಚ್ಚಿರ್ಬೇಡದು ಮಂದಿಗೆ. ದಿನ BP ಚೆಕ್ ಮಾಡ್ಕೊಳೋದು, ದಿನ ಡಯಾಬಿಟಿಸ್ ಚೆಕ್ ಮಾಡ್ಕೊಳೋದು, ಯಪ್ಪು ಎರಡು ಚುಚ್ಕೊಳ್ಳೋದು ರಕ್ತ ತೆಗೆದು ಇಟ್ಟಿಟ್ಟ. ನೀವು ತಿಳ್ಕೊರಿ, ಒಂದೇ ಒಂದು ಚೆಕಪ್ ಮಾಡ್ಕೊರಿ. ಹಿಂಗೆ ಕೂಡ್ರಿ, ಡೀಪ್ ಬ್ರೀದಿಂಗ್ ಮಾಡಿರಿ. ನಾ ಹೇಳ್ತಿಲ್ಲ, ಭಾಳ ಮೀನಿಂಗ್ಫುಲ್ ಅದ. ಈಗ ನಾ ಹೇಳ್ತಕ್ಕಂಥ ಟೆಕ್ನಿಕ್ ವಂಡರ್ಫುಲ್ ಅದ. ಡೀಪ್ ಬ್ರೀದಿಂಗ್ ಮಾಡ್ಕೊಳ್ಳಿ. ಡೀಪ್ ಬ್ರೀದಿಂಗ್ ಆದಮೇಲೆ ಉಸಿರನ್ನು ಆಳವಾಗಿ ಎಳ್ಕೊಳ್ಳಿ. ಆಳವಾಗಿ ಎಳ್ಕೊಂಡು ಕೌಂಟ್ ಮಾಡಿರಿ. ಹೆಂಗೆ ಕೌಂಟ್ ಮಾಡಬೇಕು? ನಿರ್ದಿಷ್ಟ ಕ್ರಮ ನೀವು ನೋಡಿರ್ಬೇಕಾದ್ರೆ 1 ಸೆಕೆಂಡಿಗೆ 1 ಅಂಕಿ ಅನ್ಬೇಕು. ಉದಾಹರಣೆಗೆ 1, 2, 3, 4, 5 ಈ ರಿದಮ್ನೊಳಗೆ ಹೋದ್ರಪ್ಪ ಅಂತಂದ್ರೆ 1 ಸೆಕೆಂಡಿಗೆ 1 ನಂಬರ್ ಹೇಳ್ಬೋದು. ಹಿಂಗೆ ಈ ರೀತಿಯೊಳಗೆ ಒಮ್ಮೆ ಹೆಚ್ಚು ಒಮ್ಮೆ ಕಮ್ಮಿ ಆಗಬಾರ್ದು. 1, 2, 3, 4, 6 ಹಿಂಗೆ ರಿದಮ್ ತಪ್ಪಬಾರ್ದು. 1, 2, 3, 4 ಇದನ್ನು ಪ್ರಾಕ್ಟೀಸ್ ಮಾಡಿರಿ. ಈಗ ಏನು ಮಾಡಬೇಕು? ಉಸಿರು ಬಿಗಿ ಹಿಡಿತಿರಲ್ಲ, ನೀವೇ ಕೌಂಟ್ ಮಾಡ್ಕೊಳ್ಳಿ. ಮತ್ತು ಯಾವ ಮಷಿನ್ ಬೇಡ, ನೀವೇ ಕೌಂಟ್ ಮಾಡ್ಕೊಳ್ಳಿ.
1 2 3 4 ಇದೇ ರಿದ್ಮ್ಯಾಗ ಒಂದು ಏನು ಮಾಡಿದ್ರೆ ಶುರು ಮಾಡ್ತೀರಿ ಅದೇ ರಿದ್ಮ್ಯಾಗ ಗ್ಯಾರಂಟಿ ಅದು ಒಂದು ಸೆಕೆಂಡಿಗೆ ಅದು ಆಗಿರ್ತದೆ. ಈಗ ನೀವು 30 ಅನ್ನೋವರೆಗೂ ಉಸಿರು ಬಿಗಿ ಹಿಡಿಲಿಕ್ಕೆ ನಿಮ್ಗೆ ತಾಕತ್ತು ಐತಿ ಅಂತಂದ್ರೆ ಮುಂದೆ ಅದನ್ನು ದಾಟಿ 30 ಮಟ್ಟ 30ರೊಳಗೆ ಬಿಡಿಸುತ್ತದದು. 30 ಅನ್ನೋದ್ರಿಗೆ ಇದು ಮಾಡಿ ಬಿಟ್ಬಿಡ್ತೀರಿ ನೀವು. 30 ಬಿಟ್ರಪ್ಪ ಅಂತಂದ್ರೆ ಮರುದಿವ್ಸ ದವಾಖಾನೆಗೆ ಹೋಗಿ ತೋರ್ಸಾಕ ಟೆಸ್ಟ್ ಇದು ನಿಮ್ಮ ಟೆಸ್ಟ್ ಇದು. ಮತ್ತೆ ಫಸ್ಟ್ ಇದು ನಿಮ್ಮ ಟೆಸ್ಟ್ ನೀವೇ ಮಾಡ್ಕೊಡ್ರಿ. 1 ಅಂಕಿ 3 ಅಂಕಿ 2 30 ಮಟ್ಟ ಅಂಕಿ ಏನು ಸರಿ ಉಸಿರು ಬಿಗಿಡೋದು. 30ರೊಳಗೆ ಬಿಟ್ಟರೆ ಸೀದಾ ದವಾಖಾನೆಗೆ ಹೋಗ್ರಿ. 40 ಬಂತು ಹಿಡಿದ್ರಿ, 50 ಬಂತು ಹಿಡಿದ್ರೆ ಡಾಕ್ಟ್ರ್ ಕಡೆ ಹೋಗಬೇಕಾಗಿಲ್ಲ. ನೀವು 50 ಯಾವಾಗ ದಾಡ್ತೋ ಯು ಆರ್ ಸೋ ಹೆಲ್ದಿ. ಗೊತ್ತಾ? ಈಗ ಚೆಕ್ ಮಾಡ್ತೀನಿ ಬೇಕಾದ್ರೆ ನಾ ಅಂಕಿ ಅಂತೀನಿ, ಅದು ಚೆಕಪ್ ಮಾಡೋಣ. ಸೀದಾ ಕೂತ್ಕೊಳ್ಳಿ. ನೆನಪಿಡಿ, ನಾನು ಅಂಕಿ ಅನ್ನಿಸ್ತಾ ಹೋಗ್ತೀನಿ. ಮತ್ತು ನಡ್ಬಾರ್ದು ಬಿಡ್ಬೋದು. ಗುರುಗಳು ಹೇಳೋಲ್ಲ ತಿಳಿತ್ಕೊಂಡು ಸತ್ತ ಹೋಗ್ತೀರಿ. ಮತ್ತೆ ನೀವು ಹಂಗೆ ಮಾಡಿದ್ರೆ ಮತ್ತೆ ಬಿಡಬಾರ್ದು. ತಡಿ ನಿಂತು ನಾ ಹೆಲ್ದಿಯನ್ನು ತೋರಿಸ್ಬೇಕಂತ ಮತ್ತೆ ನಾನು 50 ಹಂಗೆ ಮಾಡಬೇಡ. ತಡ್ಕೋರಿ ಬಿಡ್ಬೇಕು ಅನಿಸ್ತಾ ಬಿಟ್ಬಿಡ್ರಿ. ಆದ್ರೆ ಎಷ್ಟು ಅಂಕಿಗೆ ಬಿಟ್ಟೆ ಅದನ್ನ ನೆನ್ಪಿಟ್ಕೋರಿ ಅಷ್ಟೇ. ಮುಂದೆ ಅಂಕಿ ಆಗ್ತೀನಂತ. ರೆಡಿ? ಟೆಸ್ಟ್ ಮಾಡೋಣ. ಇದು ಚೆಕಪ್ ಇದೆ, ಹೆಲ್ತ್ ಚೆಕಪ್ ಇದು. ಓಕೆ ರೆಡಿ? 2-3 ಸಲ ಆಳವಾದ ಬ್ರೀದಿಂಗ್ ಮಾಡ್ಕೊರಿ. ಮೊದಲು 1 ತಗೋರಿ ಬಿಡ್ರಿ, 2 ತಗೋರಿ ಬಿಡ್ರಿ, 3 ತಗೋರಿ ಬಿಡ್ರಿ. ಓಕೆ ರೆಡಿ? ಈಗ ಉಸಿರು ಪೂರ ತಗೋರಿ. ಎಷ್ಟು ಸಾಧ್ಯ ಅದ ತಗೋರಿ. ತಗೋರಿ ಸ್ಟಾರ್ಟ್. 1 2 3 4 5 6 7 8 9 10 11 12 13 14 15 16 17 18 19 20 21 22 23 24 25 26 27 28 29 30 31 32 33 34 35 36 37 38 39 40 41 42 43 44 45 46 47 48 49 50. ಯಾರ್ಯಾರು ಬಿಟ್ರಿ ಬರ್ಗ? ಎಷ್ಟಕ್ಕೆ ಬಿಟ್ರಿ? 40. ನೀನಮ್ಮ 30. ನೀನು? ಓ ಹಾಂ, ನಿಂದು 35. ಈಗ ಲಾಸ್ಟ್ ಬಿಟ್ಟಿದ್ರೆ ಓ ಬ್ಯೂಟಿಫುಲ್. ನಿಮ್ದು 25. ನಾವು 40. 32. ಹಾಂ 38. 30 ನಡೀತೈತಿ. ಆದರೂ ಸ್ವಲ್ಪ ತೋರಿಸಬೇಕಾ? ಲಂಗ್ಸ್ ಕೆಪಾಸಿಟಿ ಕಮ್ಮಿ. 30 ಅಂಕಿ ಮಟ್ಟ ಯಾರು ಹಿಡಿತೀರಿ ಸ್ವಲ್ಪ ಬೆಟರ್. ಬಟ್ 50 ಯಾರು ದಾಟ್ತು ಫಾರ್ ಬೆಟರ್. ಯು ಆರ್ ಸೋ ಹೆಲ್ದಿ. ನಿಮ್ಮ ಉಸಿರೇ ನಿಮ್ಮ ಆರೋಗ್ಯ. ಅದ್ರ ಮೇಲೆ ತಿಳ್ಕೊಬೋದು. ಒಳಗಡೆ ಅಷ್ಟು ಹಿಡಿತಕ್ಕಂಥ ಕ್ಷಮತೆ ನಿಮ್ಮಲ್ಲಿ ಇತ್ತಪ್ಪ ಅಂತಂದ್ರೆ ಇವರು ಹೆಲ್ದಿ. ಮತ್ತವ್ರು ಕೇಳಬೇಡ, ಕನ್ಫರ್ಮ್. ಹೌದಾ? ಇನ್ನೂ ಗೊತ್ತಿರಲಿ, ಉಸಿರಾಟದ ಮೇಲೆ ಎಲ್ಲ ಅದರಿ. ನಿಮ್ಮ ಉಸಿರಿನಿಂದ ಬೇಕಾದ ಆಟ ಆಡ್ಬೋದು ನೀವು. ಒಂದು ಮಾತು ಬರ್ತದೆ ಯೋಗದೊಳಗೆ, ಮೈಂಡ್ ಈಸ್ ದ ಲಾರ್ಡ್ ಆಫ್ ಆಲ್ ಸೆನ್ಸಸ್. ಮೈಂಡ್ ಈಸ್ ದ ಲಾರ್ಡ್ ಆಫ್ ಆಲ್ ಸೆನ್ಸಸ್ ಅಂದ್ರೆ ಮನಸ್ಸು ಇಂದ್ರಿಯಗಳ ರಾಜ. ಗೊತ್ತಾಯ್ತಲ್ಲ? ಇಂದ್ರಿಯಗಳು ಮನಸ್ಸು ಹೇಳ್ದಂಗೆ ಕೇಳ್ತಾವೆ. ಉಣ್ಣಂತೈತಿ ಉಣ್ತಾವೆ, ತಿನ್ನಂತೈತಿ ತಿಂತಾವೆ, ಕುಡಿ ಕುಡಿ. ಅದು ಹೇಳ್ದಂಗೆ ಕೇಳ್ತಾವೆ ಎಲ್ಲ ಇಂದ್ರಿಯಗಳು. ಬಟ್ ಮುಂದೆ ಹೇಳ್ತಾರೆ ಯೋಗಿಗಳು, ಮೈಂಡ್ ಈಸ್ ದ ಲಾರ್ಡ್ ಆಫ್ ಆಲ್ ಸೆನ್ಸಸ್ ಬಟ್ ಬ್ರೀತ್ ಈಸ್ ದ ಲಾರ್ಡ್ ಆಫ್ ಮೈಂಡ್. ನೆನಪಿಡಿದ? ಬಟ್ ಬ್ರೀತ್ ಈಸ್ ದ ಲಾರ್ಡ್ ಆಫ್ ಮೈಂಡ್. ಮನಸ್ಸು ಇಂದ್ರಿಯಗಳ ರಾಜ, ಆದರೆ ಉಸಿರು ಮನಸ್ಸಿನ ರಾಜ ಅಂತ.
ನೀವು ಮನಸ್ಸನ್ನು ಕಂಟ್ರೋಲ್ ಮಾಡ್ಬೇಕು, ಕಂಟ್ರೋಲ್ ಮಾಡೋಕೆ ಒದ್ದಾಡಿ ಬೇಡ್ರಿ, ಉಸಿರು ಕಂಟ್ರೋಲ್ ಮಾಡಿರಿ. ಈಗ ಮಾಡಿರಲ್ಲ, ಹಿಂಗೆ ದಿನ ಕಂಟ್ರೋಲ್ ಮಾಡಿರಿ, ಮನಸ್ಸು ತಾನೇ ಕಂಟ್ರೋಲ್ ಬರ್ತದೆ. ಇದನ್ನು ಬೈ ಪ್ರಾಕ್ಟೀಸ್ ಇಂಪ್ರೂವ್ ಮಾಡ್ಬೋದು. ಬೈ ಪ್ರಾಕ್ಟೀಸ್ ಯಾವಾಗ ಕುಂಭಕವನ್ನು ಮಾಡ್ತಾ ಹೋಗ್ತೀರಿ. ಇದು ಕುಂಭಕ ನೀವು ಮಾಡಿದ್ದು 30, 40, 50 ಏನು ಮಾಡಿದ್ರೆ ಕುಂಭಕದೇ ಅಂತಂತಾರೆ. ಅದಕ್ಕೆ ಮುಂದೆ ಪ್ರಾಣಾಯಾಮದಾಗ ಬರ್ತದ ಇದೆ ಕುಂಭಕ. ಒಂದು ಪ್ರಾಣಾಯಾಮ ಅಂತ ಎದಕ್ಕಂತಾರಪ್ಪ ಅಂತಂದ್ರೆ, ಪ್ರಾಣ ಅಂದರೆ ಉಸಿರು, ಪ್ರಾಣ ಅಂದರೆ ಉಸಿರು, ಹೌದಾ? ಆಯಾಮ ಅಂದ್ರೆ ನಿಯಂತ್ರಣ. ಈಗ ನಿಮ್ಮ ಉಸಿರು ನಿಮ್ಮ ಕಂಟ್ರೋಲ್ ಆಗೈತೇನು? ನಿಮ್ಮ ಕಂಟ್ರೋಲ್ ಆಗಿಲ್ಲ, ತನ್ನ ಪಾಡಿ ತನ್ನ ಅನ್ಸುತ್ತೆ. ಇಟ್ ಇಸ್ ಆಟೋನಮಸ್, ಹೌದಲ್ಲ? ನೀವು ನನ್ನ ಕಡೆ ಕೇಳಾಕತ್ತೀರಿ ಅಥವಾ ತನ್ನ ಪಾಡಿ ತಾನು ನಡೆಸುತ್ತೆ. ನೀವು ಕಾನ್ಸಂಟ್ರೇಟ್ ಮಾಡಿರಿ ಅದ್ರ ಮ್ಯಾಗೆ. ಅಯ್ಯೋ ಎಷ್ಟು ಉಸಿರು ತೊಗೊಂತೀನಿ ಅಂತ ಕೇಳ್ಕೊಂತ ಕುಂತ್ರಪ್ಪ, ನಾ ಹೇಳೋದು ಗಾಡಿ ಓದರ್ಕೊಂಡೆ ನಾನು, ಹೌದಲ್ಲ? ಆಟೋನಮಸ್. ಈಗ ಪ್ರಾಣಾಯಾಮ ಯಾಕೆ ಮಾಡಿದ್ರಿ ಯೋಗಿಗಳಂದ್ರೆ, ಉಸಿರನ್ನು ನಮ್ಮ ಕಂಟ್ರೋಲ್ ತೊಗೊಳೋದು. ಭಾಳ ಇದ್ರ ಬಗ್ಗೆ ಏನು ಹೇಳ್ಬೇಕ್ರಿ? ಹರಿವ ಮನವ ಕಟ್ಟು ಸ್ವಾಮಿ ಚರಣ ಕಮಲ ಮುಟ್ಟ. ಹರಿತಕ್ಕಂಥ ಮನಸ್ಸನ್ನು ಯಾರು ಕಟ್ತಾರ ಅವ್ರು ಪರಮಾತ್ಮ ಸಮೀಪ ಹಾಕ್ತಾರ. ಇವು ಆಡು ಭಾಷೆಗಳು ಮಾಡ್ತಕ್ಕಂಥವು. ಹರಿವ ಮನವ ಕಟ್ಟ ಸ್ವಾಮಿ ಚರಣ ಕಮಲ ಮುಟ್ಟ. ಯಾವಾಗ ಹರಿತಕ್ಕಂಥ ಮನಸ್ಸು ಕಟ್ತೀರಿ, ಎದರಿಂದ? ಶ್ವಾಸದಿಂದ. ಯಾವಾಗ ಕಟ್ತೀರಿ ಅವಾಗ ಪರಮಾತ್ಮಗೆ ತೀರ ಸಮೀಪರಾಗ್ರಿ ಅಂತ. ಅದಕ್ಕೆ ಮನುಷ್ಯನ ಬಗೆಗೆ ಒಂಥರ ನಿಮ್ಗೆ ದುಗುಡ, ದುಮ್ಮಾನ, ಭಯ ಇದು ಇತ್ತಪ್ಪ ಅಂದ್ರೆ, ಅದೇ ಮನಸ್ಸನ್ನು ಕಂಟ್ರೋಲ್ ಮಾಡ್ಕೊಳ್ಳಿಕ್ಕೆ ಶ್ವಾಸದ ಬಗ್ಗೆ ಕುರಿತು ನೀವು ವಿಚಾರ ಮಾಡಿ. ಗೊತ್ತಾಯ್ತಲ್ಲ? ಶ್ವಾಸವನ್ನು ನೀವು ಅರ್ಥಕೊಂಡ್ರಪ್ಪ ಅಂದ್ರೆ ಗೆದ್ದು ಬಿಡ್ತೀರಿ ನೀವೆಲ್ಲವನ್ನು. ಹೆಂಗೆ ಹೇಳ್ತೇನಪ್ಪ ಅಂತಂದ್ರೆ, ನಿಮಗೆ ಪ್ರತಿಯೊಂದಕ್ಕೂ ಭವಿಷ್ಯಕ್ಕೆ ಹಿಡಿದು ಹುಚ್ಚೋದು. ನಿಮಗೆ ನಮ್ಮಗ್ ಕನ್ನಡ ಹೋಗ್ತೀವಿ, ಅದಕ್ಕೆ ಯಾವ ಮುಹೂರ್ತ ಹೇಳ್ರಿ. ನಮ್ಮಗ್ಗ ಎಲ್ಲ ಎಂಗೇಜ್ಮೆಂಟ್ ಮಾಡಿ ಹೋಗ್ತೀವಿ, ಮುಹೂರ್ತ ಹೇಳ್ರಿ. ಪ್ರಸ್ತಾವ ಮಾಡಿಸ್ತೀವಿ, ಮುಹೂರ್ತ ಹೇಳ್ರಿ. ನಾನು ಟೂರ್ ಹೊಂಟೇನಿ ರೀ, ಮುಹೂರ್ತ ಹೇಳ್ರಿ. ಪ್ರತಿಯೊಂದಕ್ಕೂ ಮುಹೂರ್ತ ಕೇಳ್ತೀರಿ. ಅದು ನಮ್ಮ ವೀಕ್ನೆಸ್ಸೋ ಏನು ಸಹಜತೆಯೋ ನಮ್ಮ ಹಿರಿಯರು ತುಂಬಿದ ಒಂದು ಸಾಫ್ಟ್ವೇರ್ ಗೊತ್ತಿಲ್ಲ. ನಮ್ಮ ಹಿರಿಯರು ತುಂಬಿ ಹೋಗಿರ್ತಲ್ಲ, ಅದು ಸಾಫ್ಟ್ವೇರ್ ನಮ್ಮ ತಲೆ ತುಂಬಿಬಿಟ್ಟಾರ. ಹಂಗೆ ಆ್ಯಕ್ಟ್ ಆಗುತ್ತದು. ಎಲ್ಲ ತುಂಬ್ಯಾರ, ಇಟ್ ಇಸ್ ಸಾಫ್ಟ್ವೇರ್. ಹಿಂಗೆ ಹೊಟ್ಟಿರ್ತೀವಿ ಕಾರ್ನಾಗ, ಒಂದು ಬೆಕ್ ಕಾಡು ಬಂದ್ಬಿಡುತ್ತೆ. ಎಡಕ್ಕಿಂತ ಬಂತು, ಪಲ್ಕಿಂದ ಬಂದು ವಿಚಾರ ಮಾಡ್ತೀವಿ. ಎಡಕ್ಕಿಂದ ಒಟ್ಟು ಬೆಕ್ ಕಾಡು ಬಂತಂದ್ರೆ ಎಷ್ಟೋ ಮಂದಿ ಕಾರ್ಡ್ ಇಳಿಸ್ಬಿಡ್ತಾರೆ, ಮುಂದೆ ಹೋಗುದಿಲ್ಲ. ಮತ್ತು ಸ್ವಲ್ಪ ಹೊತ್ತು ಬಿಟ್ಟು ದೇವ್ ಹಾಕೊಂಡು ಹೋಗ್ತಾರೆ. ಹೌದು, ಇದು ನಡೆದದ್ದು ಈಗ. ಆ್ಯಕ್ಚುಲಿ ಮನಸ್ಸು ಭಾಳ ಕೆಟ್ಟದ. ಮನಸ್ಸನ್ನೇ ವಿಚಾರ ಮತ್ತು ಹಾಗೆ ಆಗ್ತದೆ ಅದು, ಹೌದಾ? ಅದನ್ನು ಮೀರಿ ಮಾಡೋಕ್ಕಾಗೋದಿಲ್ಲ, ನಿಮಗೆ ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಮನಸ್ಸಿನಾಗ ಎಂಟರ್ ಆಯ್ತು, ಅದು ಭಾಳ ಡೇಂಜರ್ ಅದು. ಅದಕ್ಕೆ ನಮ್ಮ ಹಿರಿಯರು ಮನಸ್ಸಿನಾಗ ಎಂಟರ್ ಮಾಡಿಬಿಟ್ಟಾರ. ಲಗ್ನಕ್ಕಿಂತ ಮುಂಚೆಕ ಗುಡಿಗೆ ಹೋಗ್ಬರ್ಬೇಕು, ಹೌದಾ ಅಂತ ತುಂಬ್ಯಾರ. ಅದಕ್ಕೆ ಲಗ್ನ ಫಿಕ್ಸ್ ಆದ್ರೆ ಅಲ್ಲಿ ಹೋಗ್ಬರ್ತಾರೆ. ಹೀಗೆ ಒಟ್ಟು ಅದು ಹಂಗೆ ಮಾಡಿಸ್ತತೆ, ಆ ಸಾಫ್ಟ್ವೇರ್ ತುಂಬಿರ್ತದೆ, ಹೌದಾ? ಇಂಥ ಆದ್ರೆ ನಾ ಹೇಳ್ತೀನಿ, ಯೋಗಿಗಳು ಹೇಳ್ತಾರ, ಜ್ಯೋತಿಷ್ ಕಡೆಗೆ ಹೋಗ್ಬೇಡ್ರಿ. ನಿಮ್ಮ ಉಸಿರು ನೋಡ್ಕೊಳ್ಳಿ, ನಿಮ್ಮ ಉಸಿರು ನೋಡ್ಕೊಳ್ಳಿ, ಎಲ್ಲ ಗೊತ್ತಾಗತ್ತಂತಾರ ಅವರು. ಎಷ್ಟು ಉಸಿರಿಂದ ಎಷ್ಟು ಮಹಿಮಾದ ಗೊತ್ತದ. ಉಸಿರಾಟದೊಳಗೆ ಎಲ್ಲ ಅದ. ಬೆಳಗ್ಗೆ ಹೇಳ್ತೀರಿ, ಬೆಳಗ್ಗೆ ಎದ್ದು ಕೂಡಲೇ ನೋಡ್ರಿ, ನಾ ಹೇಳ್ತೀನಿ, ದಿನದ ಎಲ್ಲ ವೇಳೆಯೊಳಗೆ ಎರಡು ಹೊಳೆ ಉಸಿರಾಟ ಇರುವುದೇ ಇಲ್ಲ. ಒಮ್ಮಿದು ಒಮ್ಮಿದು ಆಕ್ಟಿವ್ ಇರ್ತದೆ. ಇದು ನೋಡ್ಬೇಕು, ಚೆಕ್ ಮಾಡ್ಬೇಕಾರೆ. ಎರಡೂ ಹೊರಳೆ ಕೆಲಸ ಮಾಡೋದು ಕೇವಲ 3 ಟೈಮ್ ಮಾತ್ರ. 3 ಟೈಮ್ ಮಾತ್ರ. ಯಾವಾಗ? ಬ್ರಾಹ್ಮಿ ಮುಹೂರ್ತ. ಅದಕ್ಕೆ ಬ್ರಾಹ್ಮಿ ಮುಹೂರ್ತ ಅಂತ ಬಿಡ್ಕೊಂತಾರ. ಬ್ರಾಹ್ಮಿ ಮುಹೂರ್ತ 2 ಹೊಳ್ಳಿ ಇದು ಮಾಡ್ತದೆ. ಆ ನಂತರ ಮಧ್ಯಾಹ್ನ, ಅದಕ್ಕೆ ತ್ರಿಕಾಲ ಸಂಧ್ಯಾ ಅಂತಾರ. ತ್ರಿಕಾಲ ಸಾಧನ ಅಂತಾರ. ಸಂಜೆ ಮುಂದೆ ಸೂರ್ಯಾಸ್ತ ಆದ್ಮೇಲೆ 6 ರಿಂದ 9 ಒಳಗೆ ಆ ಟೈಮ್ದಾಗ ನಾವು ಸಾಧನ ಮಾಡ್ಬೇಕಂತ ಹೇಳ್ತಾರೆ. ಮುಂದೆ ಇವರಿಗೆ ಹೆಣ್ಮಕ್ಳಿಗೆ ಎಡಕ್ಕೆ ಹೆಚ್ಚು ಇದಾಗಿರ್ತೈತಿ, ಇವರಿಗೆ ಬಲಕ್ಕೆ ಹೆಚ್ಚು ಇದಾಗಿರ್ತೈತಿ. ಬಲಭಾಗದಿಂದ ಉಸಿರು ತಗೊಂಡ್ರ ಉಷ್ಣ, ಅದಕ್ಕೆ ಸೂರ್ಯನಾಡಿ ಅಂತಾರ. ಎಡಭಾಗದಿಂದ ತಗೊಂಡ್ರ ಚಂದ್ರನಾಡಿ ಅಂತಾರ. ಚಂದ್ರನಾಡಿ ಜಾಗೃತಿ ಇದ್ದಾಗ ನೀವು ಚಂದ್ರನಾಡಿ ಎಲ್ಲಿರ್ತದಪ್ಪ? ಎಡಭಾಗ ಜಾಗೃತಿ ಐತಪ್ಪ ಅಂದ್ರೆ ಎಡಗಾಲ ಕೆಳಗಿಟ್ಟ ಇಳಿಯಂತಾರ. ಸುಖ ಸಮೃದ್ಧಿ ಎಲ್ಲ ಆಗ್ತದೆ. ಇದನ್ನು ಬರೋದೇ ಇಲ್ಲ, ನಿಮಗೆ ಏನು ತೊಂದರೆ ಬರೋದೇ ಇಲ್ಲ. ಮುಂದೆ ಬಲಕ್ಕ ಇದೈತೆ, ಹಿಂಗೆ ನೋಡ್ಕೊಂತೀರಿ, ಬಲಕ್ಕೈತೆ, ಬಲಗಾಲ ಕೆಳಗಿಟ್ರಿ ಮಂಚದಿಂದ. ಟೂರ್ಗೆ ಹೊಂಟಿರ್ತೀರಿ, ಟೂರ್ಗೆ ಹೊಂಟಾಗ
ಹಿಂಗೆ ನೋಡ್ರಿ, ಬಾಗಿಲ ಹೊರಗೆ, ನಿಮ್ಮ ಮನೆ ಬಾಗಿಲ ಹೊರಗೆ ಹೋಗ್ಬೇಕಾದ್ರೆ ಹೌದಾ, ನೋಡ್ಕೊರಿ. ಬಲಭಾಗ ಇತ್ತಪ್ಪ ಅಂದ್ರೆ ಬಲಗಾಲು ಇದು. ನಮ್ಮ ಹಿರಿಯರು ಎಷ್ಟು ಶಾನೆ ಇರ್ತಾರಪ್ಪ ಅಂದ್ರೆ ಬಲಗಾಲ ಒಳಗಿಟ್ಟು ಬಾ ತಂಗಿ ಅಂತಿದ್ರು, ಗೊತ್ತದ. ಬಲಗಾಲಿಗೆ ಯಾಕೆ ಪ್ರಶಸ್ತಿ ಕೊಡ್ತಾರಪ್ಪ ಅಂತಂದ್ರೆ ಸೂರ್ಯೋದಯ ವಿಜ್ಞಾನದ ಮೇಲೆ. ಅದು ಅಗ್ನಿ, ಇದು ಚಂದ್ರ, ಸೂರ್ಯ ಅದು ಚಂದ್ರ, ಭಾಳ ಭಾಳ ಅಪೂರ್ವದ ಇದು. ಒಬ್ರಿಗೆ ಭೇಟಿ ಹೊಂಟಿರ್ತೀರಿ ನೋಡ್ರಿ, ಹಿಂಗೆ ಬಲಕಿಂದಿತ್ತಪ್ಪ ಅಂತಾರೆ ಹೋಗ್ರಿ, ಎಡಕ್ಕಿತ್ತಪ್ಪ ಹೋಗ್ಬೇಡ್ರಿ, ಅವ್ ಇರುವುದೇ ಇಲ್ಲ ಅಲ್ಲಿ, ಅದು ಕೆಲಸ ಆಗುದಿಲ್ಲ. ಮತ್ತೆ ಇದು ಪ್ರೂವ್ ಆಗಿದೆ. ಮತ್ತೆ ನೀವು ನೋಡ್ಬೇಕಾದ್ರೆ ಇಷ್ಟ ಹೇಳಿನಲ್ಲ, ಇದಕ್ಕೆ ಸ್ವರೋದಯ ವಿಜ್ಞಾನ ಅಂತಾರೆ. ಇದಕ್ಕೆ ಅಂದ್ರೆ ನಮ್ಮ ಸ್ವರ ಅಂದ್ರೇನು, ಯಾವ ಹೊರಡಿ ಎಷ್ಟು ಆಕ್ಟಿವ್ ಇರ್ತದ, ಇದು ಹೆಚ್ಚು ಆಕ್ಟಿವ್ ಇರ್ತಪ್ಪ ಅಂದ್ರೆ ಸ್ವರ ಅಂತಾರೆ. ಹೌದಾ, ಆ ನಾಡಿ ಇದಕ್ಕೆ ನಾಡಿ ಅಂತಾರೆ, ಇದಕ್ಕೆ ಚಂದ್ರ ನಾಡಿ ಅಂತಾರೆ, ಇದಕ್ಕೆ ಬಲಕ್ಕೆ ಸೂರ್ಯ ನಾಡಿ ಅಂತಾರೆ, ಇದು ಚಂದ್ರ ನಾಡಿ ಅಂತಾರೆ. ಚಂದ್ರ ನಾಡಿ ಕೆಲಸ ನಡೆದಾಗ ಯಾವುದಕ್ಕೆ ಕೆಲಸ ಆಗುದಿಲ್ಲ ಅಂತಕೊಂಡು, ಯಾಕಂದ್ರೆ ನೆಗೆಟಿವ್ ಪಾಯಿಂಟ್ ಅದು. ಸೂರ್ಯ ನಾಡಿ ಫಸ್ಟ್. ಅದಕ್ಕೆ ಮುಂದೆ ಪ್ರಸೂತಿ ಆಗಬೇಕಾದಾಗ, ದೈಹಿಕ ಮಿಲನ ಆಗಬೇಕಾದಾಗ, ಮಕ್ಕಳು ಹಡಿಬೇಕು ಅಂತ ಇದು ಇದ್ದಾಗ ಇವು ವರ್ಕೌಟ್ ಆಗ್ತಾವೆ. ಯಾವ ನಾಡಿ ಗಂಡಸಿನ ಯಾವ ನಾಡಿ, ಹೆಂಗಸಿನ ಯಾವ ನಾಡಿ ಇದ್ದಾಗ ಮಿಲನ ಆಗಬೇಕು, ಮಕ್ಕಳು ಆಗ್ತಾವೆ ಗ್ಯಾರಂಟಿ. ಇದ್ರ ಮಿಲನ ಎಲ್ಲ ಸುರೋದಯ ಜ್ಯೋತಿಷ್ಮ್ಯಾಗ ಸುರೋದಯ. ಈಗ ಅದಕ್ಕೆ ಯಾರು ಬಂದಾಗ ಕೇಳಿರ್ಬೇಕಾರೆ ಜ್ಯೋತಿಷಿಗಳು ಹಂಗೆ ಮಾಡ್ತಾರೆ. ಬಂದ ಕೂಡಲೇ ಯಾವ ಹೊಳೆ ಚಾಲ ಇದ್ದು ನೋಡಂತಾರ ಅವರು. ಕೆಲವು ಆ ಸ್ವರೋದಯ ಜ್ಯೋತಿಷ್ ಕಮ್ಮಿ ಆಗಿದೆ ಈಗ ಮೊದಲು. ಇದೊಂದು ಒಂದು ರಹಸ್ಯ ವಿಜ್ಞಾನ ಇದು ಸ್ವರೋದಯ ಜ್ಯೋತಿಷ್ಯ ಅನ್ನೋದು. ಹೌದಾ, ಅದಕ್ಕೆ ಎಷ್ಟು ನಿಮಿಷ ನೀವು ಕುಂಭಕ ಮಾಡ್ತೀರಿ, ಎಷ್ಟು ಸೆಕೆಂಡ್ ಕುಂಭಕ ಮಾಡ್ತೀರಿ, ಯಾವ ಹೊರಳಿ ಚಾಲು ಅದ, ಹೌದಾ, ಮತ್ತು ಎಷ್ಟು ಉಸಿರಾಟ ಮಾಡ್ತೀರಿ, ಎಷ್ಟು ಹಿಡಿತೀರಿ, ಅದ್ರ ಮ್ಯಾಗ ನೀವೇ ನಿಮ್ಮದನ್ನು ಕಂಡುಕೋಬೋದಾಗಿದೆ. ಮತ್ತು ಹೇಳ್ತೀನಿ, ಯಾವಾಗ ನೀವು ಕುಂಭಕದ ಸಮಯ ಹೆಚ್ಚು ಮಾಡ್ಕೊಂಡು ಹೋಗ್ತೀರಿ, ಅದ್ಭುತ ಚಮತ್ಕಾರದ ಯೋಗಶಾಸ್ತ್ರದೊಳಗೆ ಕುಂಡಲಿನಿ ಅಂತ ಬರ್ತದೆ, ಗೊತ್ತದ. ಕುಂಡಲಿನಿ ನಾವು ಯೋಗ ಸಾಧನೆ ಮಾಡೋದು ಕುಂಡಲಿನಿ ಉದ್ದೀಪನ ಮಾಡಿಕೊಳ್ಳಿಕ್ಕಿನ ಅದರ ಮೂಲ ಗುರಿ ಕುಂಡಲಿನಿ ಶಕ್ತಿ ಉದ್ದೀಪನ ಮಾಡ್ಕೊಳ್ಳೋದು. ಯಾಕಪ್ಪ ಕುಂಡಲಿನಿ ಶಕ್ತಿ ಯಾಕೆ ಉದ್ದೀಪನ ಮಾಡ್ಕೋಬೇಕಪ್ಪ? ಇಲ್ಲಿ ಮೂಲಾಧಾರ ಚಕ್ರ, ಇದು ಭಾಳ ಹೇಳ್ಕೊಂತ ಕೊಡ್ಬೇಕು. ಇದು ಕನಿಷ್ಠ ಒಂದು ವಾರ ಹೇಳ್ಬೇಕು ನಾನು. ಮೂಲಾಧಾರ ಚಕ್ರ ಬಗೆಗೆ ಸಹಸ್ರಾರ, ಸ್ವಾಧಿಷ್ಠಾನ ಇವೆಲ್ಲ ಹೇಳ್ಕೋಬೇಕು. ಹೆಂಗೆ ಉದ್ದೀಪನ ಮಾಡಬೇಕು, ಹೆಂಗೆ ಮ್ಯಾಗ ನೆತ್ತಿಗಿರಿಸ್ಬೇಕು, ದೊಡ್ಡ ಶಾಸ್ತ್ರ ಇದ್ದಿದ್ದು. ಹೌದಾ, ಕುಂಡಲಿನಿ ಅನ್ನೋದು. ಸೊ ನಮ್ಮ ದೇಹದೊಳಗೆ 76,676 ನಾಡಿದವು. 72,000 ಅಂತ ಹೇಳ್ತಾರೆ ರಫ್ಲಿ. 72,676 ನಾಡಿದವು. ಹೌದಾ, ಇದ್ರೊಳಗೆ ಮತ್ತು ವಿಚಿತ್ರ ಅಂದ್ರೆ ಅವಾಗ ಹೆಸರಿಟ್ಟಾರ್ರಿ. 84 ಲಕ್ಷ ಆಸನ ಅದಾವು, ಅದಕ್ಕೆ ಹೆಸರಿಟ್ಟಾರ. ಏನು ವಿಚಿತ್ರ ಚಮತ್ಕಾರ. ಸ್ವಟ್ಟ ಒಂದು ನಮ್ಮ ಮಗು ಹುಟ್ಟಿದ್ರಪ್ಪ ಅಂತ ಅದಕ್ಕೆ ಏನು ಹೆಸರಿಡಬೇಕಂತ ಕೂಡ 20 ಪುಸ್ತಕ ತೆಗಿತೀವಿ ನಾವು. ಒಂದು ಮಗು ಹೆಸರಿಡ್ಬೇಕಾದ ಆಸನಕ್ಕೆ 84 ಲಕ್ಷ ಆಸನಕ್ಕೆ ಹೆಸರಿಟ್ಟಾರ. 72,000 ನಾಡಿಗೆ ಹೆಸರಿಟ್ಟಾರ. 72,000 ನಾಡಿ ಇರ್ಬೋದು ಕರೆ, ಆದ್ರೆ ಅದ್ರಾಗ 11 ನಾಡಿ ಭಾಳ ಫೇಮಸ್ ಅದಾವ. ಈಡ, ಪಿಂಗಳ, ಸುಸುಮ್ನ, ಕೂರ್ಮ, ನಾಗ, ಹಿಂಗೆ ಎಲ್ಲ ಅದಕ್ಕೆ ಹೆಸರಿಟ್ಟಾರ. ಅವಕ್ಕ ಯಾವ ನಾಡಿ ಎಲ್ಲಿ ಇದು ಮಾಡಬೇಕು. ಪಂಚ ಪ್ರಾಣಗಳು ಅಂತಾರ. ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ ಅಂತ್ಕೊಂಡು ಪಂಚಪ್ರಾಣ. ಯಾವ ಈಗ ನೋಡಿ ಉಸಿರಿನ ಬರ್ತದಿಲ್ಲ ಇದು. ಯಾವ ಉಸಿರಾಟ ಎಲ್ಲೆಲ್ಲದ, ಎಲ್ಲಿ ಕಮ್ಮಿ ಅದ ಅದು ಜಡ್ಡು ಬರ್ತಾವೆ. ಅವ್ರು ಹೇಳ್ತಾರ. ಅವರು ಹೆಂಗೆ ಹೇಳ್ತಾರ, ಪ್ರಾಣ ಹೆಚ್ಚು ಕಮ್ಮಿ ಇಂಬ್ಯಾಲೆನ್ಸ್ ಐತಿಪ್ಪ, ಇಂಡೈಜೆಷನ್ ಶುರು ಆಗುತ್ತೆ. ಅಪಾನ ಜಾಸ್ತಿ ಹೆಚ್ಚು ಕಮ್ಮಿ ಇತ್ತಪ್ಪ ಅಂದ್ರೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್, ಅಸಿಡಿಟಿ, ಅದ್ರ ಮೇಲೆ ಶುರು ಆಗ್ತದೆ. ವ್ಯಾನ ನಿಮ್ಗೆ ಈಗ ಮೊಣಕಾಲು ನೋವು ತೋರ್ಸಕ್ಕೆ ಬಂದಿರಲ್ಲ, ಮೈಕೈ ನೋವು, ಬೆನಕಾಲು ನೋವು, ಭುಜ ನೋವು, ವ್ಯಾನವಾಯು ಕಮ್ಮಿ ಅದ. ವ್ಯಾನವಾಯು ಪಂಚ ಪ್ರಾಣದೊಳಗೆ ವ್ಯಾನವಾಯು ಇಂಬ್ಯಾಲೆನ್ಸ್ ಇದ್ದಿದ್ದಕ್ಕೆ ಎಲ್ಲಿ ಬೇಕಲ್ಲಿ ನೋವು ಬಂದದ್ದು. ಎಂತ ಅದ್ಭುತ ರೀ. ಉದಾನ ಅಂದ್ರೆ ವ್ಯಾನ ಉದಾನ ಸಮಾನ. ಉದಾನ ಅಂತ ಗಂಟಲದೊಳಗೆ ಉದಾನವಾಗಿ ಹೆಚ್ಚು ಕಮ್ಮಿ ಆತ ಗಂಟ್ಲು ಬಿದ್ದು ಹೋಗ್ತದೆ. ಹೊಂಕಳದಾಗಿರೋ ಸಮಾನ. ಭಾಳ ಅದ್ಭುತದ್ದು. ಈಗ ನಿಮಗೆ ಬೈಕೈನ ಓದಲ್ಲ, ಟ್ರೀಟ್ಮೆಂಟ್ ತೊಗೊಂತಿರಲ್ಲ, ಬರೀ ಉಸಿರಾಟ ಮ್ಯಾಗ ಕಂಟ್ರೋಲ್ ಮಾಡ್ಬೋದು. ಅದನ್ನ ಬರೀ ಉಸಿರಾಟ ಮ್ಯಾಗ ಮತ್ತೆ ಭಾಳ ಮಜಾ ಅದ. ಅದಕ್ಕೆ ಉಸಿರಾಟ ಕಂಟ್ರೋಲ್ ಮಾಡ್ಕೊಳ್ಳೋಕೆ ಕಲಿಬೇಕು. ಅದಕ್ಕೆ ಪ್ರಾಣಾಯಾಮಕ್ಕೆ ಅಷ್ಟು ಬೇರೆ ಅದ. ನಾನು ಈಗ ಹೇಳ್ತೀನಿ.
ಇಡೀ ಯೋಗದ ಮೂಲ ಕುಂಡಲಿನಿ ಶಾಕ್ತಿ ಜಾಗೃತಿ ಮಾಡೋದು. ಹೌದಾ? ಚಕ್ರದಿಂದ ಚಕ್ರಕ್ಕೆ ಒಂದೊಂದು ಚಕ್ರ ಇಂಬ್ಯಾಲೆನ್ಸ್ ಇದ್ದಾಗ ಅದು ಗೊತ್ತಾಗುತ್ತೆ. ಕುಂಡಲಿನಿ ಚಕ್ರದೊಳಗೆ ಮೂಲಾಧಾರ ಚಕ್ರ ಈ ವೀಕ್ನೆಸ್ ಇತ್ತಪ್ಪ ಅಂತಂದ್ರೆ ಬೇರೆ ಇರ್ತದೆ. ಇಲ್ಲೇ ಸ್ವಾಧಿಷ್ಠಾನ ಚಕ್ರ ಇಂಬ್ಯಾಲೆನ್ಸ್ ಇತ್ತಪ್ಪ ಅಂದ್ರೆ ಅಲ್ಲೇ ಮಕ್ಕಳಾಗೋದಿಲ್ಲ. ಅದಕ್ಕೆ ಮಕ್ಕಳು ಆಗದೇ ಇರೋದಕ್ಕೆ ಸ್ವಾಧಿಷ್ಠಾನ ಚಕ್ರದ ಇಂಬ್ಯಾಲೆನ್ಸ್. ಮಣಿಪುರಿ ಚಕ್ರ ಇಂಬ್ಯಾಲೆನ್ಸ್ ಇತ್ತಪ್ಪ ಅಂದ್ರೆ ಗ್ಯಾಸ್, ಅಸಿಡಿಟಿ, ಸಣ್ಣ ಕರಳು, ದೊಡ್ಡ ಕರಳಿಗೆ ಸಂಬಂಧಿಸಿದ ರೋಗ ಎಲ್ಲ ಇಲ್ಲೇ ಇದಕ್ಕೆ ಸಂಬಂಧಪಟ್ಟು. ಇದಕ್ಕೆ ನಾವು ರೋಗದ ತವರ್ಮನೆ ಅಂತ ಕರಿತೀವಿ ನಾವು. ಮಾಹಿಕೆ ನಿಮ್ಮ ತವರ್ಮನೆ ಎಲ್ಲೈತಿ? ಅಮೀನ್ಗಡ. ನಿಮ್ಮ ತವರ್ಮನೆ ಎಲ್ಲೈತಿ? ಬಾಗಲಕೋಟೆ ಅಂತ ಹೇಳ್ತಾರಲ್ಲ. ರೋಗದ ತವರ್ಮನೆ ಎಲ್ಲೈತಿ? ಹೊಕ್ಕಳ. ರೋಗದ ತವರ್ಮನೆ ಹೊಕ್ಕಳ. ಇಲ್ಲೇ ಸುರಕ್ಕೋ ಎಲ್ಲ ಜಡ್ಡು. ಹೌದಾ? ಈ ಚಕ್ರ ಇಂಬ್ಯಾಲೆನ್ಸ್ ಆದರೆ ಆಮೇಲೆ ಬರ್ತದೆ ವಿಶುದ್ಧ, ಅನಾಹತ, ವಿಶುದ್ಧ, ಆಜ್ಞೆ. ಇದು ಚಕ್ರ ವೀಕಿತ್ತಪ್ಪ ಅಂದ್ರೆ ಇಂಡಿಯಾ ಡಿಸಿಷನ್ ಆಗೋದಿಲ್ಲ. ನಮ್ದು ಕನ್ಫ್ಯೂಷನ್ ಮರಿಗುಳ್ತಾನ. ಇನ್ನು ಇದು ಹೆಚ್ಚು ಕಮ್ಮಿ ಇತ್ತಪ್ಪ ಹುಚ್ಚ. ಸುಮ್ಮನೆ ಹೋಗಿ ಮುಂದೆ ಇದು ಮಾಡೋದು, ಮಾಡ್ಕೊಂಡು ಹೋಗೋದು ಬಟ್ ಸುಮ್ಮನೆ ಹುಚ್ಚ ಟೈಪ್. ಇದು ಇಂಬ್ಯಾಲೆನ್ಸ್ ಇತ್ತಪ್ಪ ಅಂತ. ಇವತ್ತು ಮುಂಜಾನೆ ಹೋಗಿ ಫೋನ್ ಮಾಡ್ಯಾರ ಕೊನೆ ಆತ್ಮ. ನನಗೆ ಆ್ಯಕ್ಚುಲಿ ಶಿವ ಬಂದು ನನ್ನ ಕನಸನ್ನ ಇನ್ನೇನು ಹೇಳ್ಯಾನ, ನಿಮ್ಮ ಕಡೆ ಹೋಗಂತ ಹೇಳ್ಯಾನ ಅಂತ. ನಿಮ್ಮ ಅಡ್ರೆಸ್ ಕೊಟ್ಟಾನ, ನೀವು ಹೋಗಂತ ಹೇಳ್ಯಾನ. ಅದಕ್ಕೆ ನಿನಗೆ ಕೃಷ್ಣನ್ ಕಳಿಸ್ತೀನಿ ನಾನು ನಿನ್ನ ಕಡೆ, ನಿನ್ನ ಮನೆಗೆ. ಕೃಷ್ಣ ಬಂದಾಗ ನಿನಗೆಲ್ಲ ಬುದ್ಧಿ ಬರ್ತದ. ಹೀಗೆಲ್ಲ ಹಿಂಗೆ ಮಾತಾಡ್ತಾನೆ. ಇದಕ್ಕೇನಂತೀರಿ? ಸಹಸ್ರಾರ ಚಕ್ರದ ಇಂಬ್ಯಾಲೆನ್ಸ್. ತಪ್ಪಿಡೋದಿಲ್ಲ. ಪಾಪ ಅವ ಹಂಗದಾರ ಏನು ಮಾಡೋದು? ಅದಕ್ಕೆ ಇದನ್ನ ಹೆಂಗೆ ರಿಪೇರ್ ಮಾಡ್ಕೋಬೇಕು? ನಾವನ್ನೇ ಇವತ್ತು ನಿಮ್ಗೆ ಕಲಿಸ್ಬೇಕಾಗಿದೆ. ಶ್ವಾಸದಿಂದಲೇ ನಿಮ್ಮ ಆರೋಗ್ಯ ತಗೋಬೇಕು. ಶ್ವಾಸದಿಂದಲೇ ಇದು ಮಾಡಬೇಕು. ನಾವು ಭಾಳ ಪ್ರಯೋಗ ಮಾಡಿದ್ವಿ ಮ್ಯಾಗ. ಯಾಕಂದ್ರೆ 62 ವರ್ಷದ ಎಕ್ಸ್ಪೀರಿಯನ್ಸ್ ನನಗೆ. ಯೋಗವನ್ನು ಕಲಿಸಿ 63ನೇ ವರ್ಷ ನಾನು ಅವಾಗ ನಾನು ಯೂಟ್ಯೂಬ್ ನೋಡ್ತಿರ್ತೀನಿ. ನಾನು ಪ್ರಾಣಾಯಾಮ ಬಗ್ಗೆ ಮಾತಾಡ್ತಾರೆ, ಶಾಸ್ತ್ರದ ಬಗ್ಗೆ ಮಾತಾಡ್ತಾರೆ. ಅವ್ರು ಮಾತಾಡೋಕೆ ಬಚ್ಚಗಳು ಅನ್ಸುತ್ತೆ. ಬಟ್ ನಾನು ಶಾಣೆ ಅಂತ ಹೆಂಗೆ ತೋರಿಸ್ಬೇಕು ಅವ್ರಿಗೆ? ನನ್ನ ಇದರೊಳಗೆ ಯಾರು ಬರ್ತಾರೆ ಅವ್ರಿಗೆ ಗೊತ್ತಾಗುತ್ತೆ ಅಷ್ಟೇ. ನಮ್ಮ ಶಾಣೆ ಬಿಚ್ಚಿಡಕ್ಕೆ ಆಗುದಿಲ್ಲ ಅಲ್ಲ. ಏನಪ್ಪ ಅವ್ರು ತಮ್ಮದೇ ಹೇಳ್ತಾರೆ. ಇನ್ನೂ ಬಚ್ಚಗಳು. ಆದ್ರೆ ದೊಡ್ಡ ಕ್ರಾಂತಿಕಾರಿ ಹೆಜ್ಜೆ ಅದು ಯೂಟ್ಯೂಬ್ ಬರ್ತಕ್ಕಂಥ. ಒಂದೊಂದು 100 ಯೂಟ್ಯೂಬ್ ಬರ್ತಾವ. ಆ ಒಬ್ಬೊಬ್ಬರ ಒಂದು ವಿಶೇಷವನ್ನು ಹೇಳ್ಕೊಂತ ಹೋಗ್ತಿರ್ತಾರೆ. ಅದನ್ನ ನೋಡ್ತೀನಿ. ಇವನೇನು ಹೇಳ್ದ ಇದ್ದದ್ದೇನು. ಹೌದಾ? ಬಟ್ ಈಗ ಭಾಳ ಸ್ವಲ್ಪ ಬರಗೈತೆ. ಮೊದಲು ಬರೀ ಕುತ್ಕೊಂಡು ಓದ್ತಾರೆ ಕೆಲ ಮಂದಿ. ಪ್ರಾಣಾಯಾಮ ಅಂದ್ರೆ ಏನು ಅಂತಿಕೊಂಡು ಒಂದು ಸುಂದರವಾದ ಧ್ವನಿ ಇರ್ತದೆ, ಮಧುರವಾದ ಧ್ವನಿ ಇರ್ತದೆ. ಮುಂದೆ ಏನು ತೋರಿಸ್ಕೊಂತ ಓದ್ತಾರೆ. ಅವ್ರಿಗೆ ಏನು ನಾಲೆಜೇ ಇರೋದಿಲ್ಲ ಅವ್ರಿಗೆ. ಬಟ್ ಅದು ಹೆಚ್ಚು ಅವರು ಜನಪ್ರಿಯ ಆಗ್ತಾರೆ. ಅದು ನಾಲೆಜ್ ಇರಲಿ ಬಿಡಲಿ. ಓಕೆ, ಈಗ ಕುಂಭಕದ ಬಗ್ಗೆ, ಕುಂಡಲಿನಿ ಬಗ್ಗೆ ನಾನು ಹೇಳ್ತಾ ಹೋಗ್ಬೇಕಾದಪ್ಪ ಅಂದ್ರೆ ನಾನು ಹಿಂದಿನ ನೆನಪುಗಳಿಗೆ ಬದುಕಬೇಕಾಗತ್ತೆ. ಹಿಮಾಲಯದೊಳಗೆ 16 ವರ್ಷ ಇದ್ದೆ ನಾನು. 16 ವರ್ಷ ಅಲ್ಲಿ ಈಗ ಯಂತ್ರ ಮಂತ್ರ ತಂತ್ರದೊಳಗೆ ಸ್ತಂಭನ ವಿದ್ಯೆ ಅಂತ ಬರ್ತದೆ. ಶಾಂತಿ ಕರ್ಮ, ವಶೀಕರಣ, ಸ್ತಂಭನ, ವಿದ್ವೇಷಣ, ಉಚ್ಚಾಟನ, ವಶೀಕರಣ ಅಂತ ತಿಳ್ಕೊಂಡು. ಹೌದಾ? ಅದರ ಸ್ತಂಭನ ವಿದ್ಯೆ ಅಂತ ಬರ್ತದೆ. ಸ್ತಂಭನ ವಿದ್ಯಾದೊಳಗೆ ಜಲಸ್ತಂಭನ, ಅಗ್ನಿಸ್ತಂಭನ, ವಾಯುಸ್ತಂಭನ, ಪ್ರಾಣಸ್ತಂಭನ ಅಂತ ಬರ್ತವೆ. ನನಗೆ ಯಾಕೋ ಪ್ರಾಣಸ್ತಂಭನ ವಿದ್ಯೆ ಕಲಿಬೇಕಂತ ಹುಚ್ಚು ಹೋಗ್ತು. ಯಾಕಂದ್ರೆ ಅಲ್ಲೊಂದು ಫೋಟೋ ಅದಲ್ಲ, ಓಂ ಅಂತ ಬರೆದ ಫೋಟೋ. ಪ್ರಾಣಸ್ತಂಭನ ವಿದ್ಯೆ ಕಲಿಬೇಕಂತ ಹೋದಾಗ ಅವರ ಶಿಷ್ಯರು ದೇವರ ಬಾಬಾ, ಅವರ ಶಿಷ್ಯರು ಗಿರಿಧಾರಿ ಬಾಬಾ, ಸಚ್ಚಿದಾನಂದ ಬಾಬಾ ಅಂತಿಕೊಂಡು 5-6 ಮಂದಿ ಅದಾರ. ಅವ್ರ ಕಡೆ ನಾನು ರಾಜಸ್ಥಾನಕ್ಕೆ ಹೋಗಿ ಅಲ್ಲಿ ನಿಖಿಲೇಶ್ವರ ಆನಂದ ಒಂದು ಆಶ್ರಮ ಅದ. ಹೌದಾ? ಸೊ ಅವ್ರ ಕಡೆ ಹೋದಾಗ ಒಬ್ಬರು ಮಹಾಂತರು ಭೇಟಿ ಆದರು. ಅವರ ಮೂಲಕ ಇವರ ಶಿಷ್ಯರು ಭೇಟಿ ಆದರು. ಅವಾಗ ಪ್ರಾಣಸ್ತಂಭನ ವಿದ್ಯೆ ಬಗ್ಗೆ ನಮ್ಗೆ ಗೊತ್ತಾಯ್ತು. ಪ್ರಾಣಸ್ತಂಭನ ವಿದ್ಯೆ ಕಲಿಯಕ್ಕೆ ಹೋದ್ವಿ. ಇಟ್ ಇಸ್ ಟೂ ಡೇಂಜರಸ್. ಯಾಕೆ ಈ ಉದಾಹರಣೆ ಕೊಡ್ತಾ ಇದ್ದೀನಿ ಅಂದರೆ, ಆ ಮಹಾಂತ 987 ವಯಸ್ಸಾಗ್ಯಾವ. 987 ಅವ್ರ ವಯಸ್ಸು. ಇನ್ನೂ ಜೀವಂತದಾರ ಅವರು. 987.
ಹೌದಾ? ಇನ್ನೂ ಜೀವಂತ ಅದಾರ. ಬಾಬಾಜಿ ಮಹಾವತಾರ ಬಾಬಾಜಿ ಅವ್ರಿಗೆ ಲೆಕ್ಕನೇ ಇಲ್ಲ. ಲಾಹಿರಿ ಮಹಾಶಯ, ಸ್ವಾಮಿ ಯುಕ್ತಾನಂದರು, ಹಿಮಗಿರಿ ಬಾಬಾ, ಮತ್ತು ವಿಶುದ್ಧಾನಂದ ಬಾಬಾ, ಆನಂತರ ಯೋಗಾನಂದ ಪರಮಹಂಸರು, ಇವರೆಲ್ಲ ಯೋಗಾನಂದ ಪರಮಹಂಸರು ನಮ್ಮ ನಿಮ್ಮಂಗೆ ಆಗಿ ಹುಟ್ಟಿದ್ರು, ದೊಡ್ಡ ಅದ್ವಾನ್ ಯೋಗಿಗಳವರು. ಆದರೆ ಅವ್ರ ಗುರುಗಳಂತಲ್ಲ ಲಾಹಿರಿ ಮಹಾಶಯ, ಯುಕ್ತೇಶ್ವರಗಿರಿ, ಮಹಾವತಾರ ಬಾಬಾ, ಇವ್ರಿಗೆ ಲೆಕ್ಕನೇ ಇಲ್ಲ ಎಷ್ಟು ವಯಸ್ಸಾಗ್ಯಾವ ಅನ್ನೋದು. ಇನ್ನೂ ಜೀವಂತದರ ಅಂತ ತಿಳ್ಕೊಂಡು ನಾವು ಹೇಳ್ತಾರೆ. ಬಟ್ ಇದ್ರ ಬಗ್ಗೆ ಹೇಳ್ಕೊಂತ ಕುಂತ ಅವ್ರ ಬಗ್ಗೆ ಹೇಳ್ಕೊಂತ ಕುಂತ್ರೆ 4 ತಾಸು ಬೇಕು. ಅವ್ರು ಎಲ್ಲಿ ಇರ್ತಾರೆ ಅನ್ನೋದು ಹೇಳಕ್ಕೆ 4 ತಾಸು ಬೇಕು. ನಾ ಏನು ಕಲಿತೆ ಅನ್ನೋದಕ್ಕೆ 4 ತಾಸು ಬೇಕು. ಆದರೆ ಸೂಕ್ಷ್ಮವಾಗಿ 1-2 ವಾಕ್ಯದಾಗ ಹೇಳಬೇಕಂದ್ರೆ, ನಾನು ಪ್ರಾಣಸ್ತಂಭನ ವಿದ್ಯಾವನ್ನು ಕಲೀಲಿಕ್ಕೆ ಹೋದೆ. ಅಲ್ಲಿ ಮುಖ್ಯವಂತಂದ್ರೆ ನಾನು ಇದೇ ಕುಂಭಕ ಹೇಳಿದ್ದಲ್ಲ, ಈ ಕುಂಭಕ ಟೆಕ್ನಿಕನ್ನು ಹೇಳ್ಕೊಡ್ತಾರೆ ಅವರು. ಹೌದಾ? ಈ ಕುಂಭಕ ವಿದ್ಯೆ ಒಂದು ಇದು ಪ್ರಾಕ್ಟಿಕಲ್ ಮಾಡಿಸ್ತೇನೆ, ಸ್ಟೇಟ್ ಕೊಟ್ಕೊಳ್ಳಿ. ಆದರೆ ನಾನು ಅತಿ ಸೀರಿಯಸ್ ಮಾಡಬೇಡ್ರೆ, ನಾ ಏನು ಹೇಳ್ತೀನಪ್ಪ ಅಂತಂದ್ರೆ, ಉಸಿರು ಬಿಗಿ ಅಗಲ್ ಬಿಡಿಗೆ ಹಿಡಿದ್ರಲ್ಲ, ಇನ್ನಷ್ಟು ಸ್ವಲ್ಪ ಹೆಚ್ಚು ಬಿಗಿಡಿದೆ. ಆ ಬಿಗಿ ಹಿಡಿದಾಗ ಎಲ್ಲಿ ಹೋಗುತ್ತೆ, ಎಲ್ಲಿ ಒತ್ತಡ ಬೀಳುತ್ತೆ ಅದು ಚೆಕ್ ಮಾಡಿ ಇಷ್ಟ. ಅಂದರೆ ಅದಾಗ ಆ ವಿಷಯಕ್ಕೆ ಬರ್ತದೆ ಅದು. ಉಸಿರು ಡೀಪಾಗಿ ತಗೋರಿ, ಗಟ್ಟಿ ಬಿಗಿ ಹಿಡೀರಿ, ಬಿಡಬೇಡ್ರಿ. ಸ್ವಲ್ಪ ಈ 30ಕ್ಕೆ ಬಿಡ್ಬೇಕು ಅನಿಸ್ತಲ್ಲ, ಸ್ವಲ್ಪ 35 ಮಾಡಿರಿ. 35 ಬಿಡಬೇಕು ಅನಿಸುತ್ತಲ್ಲ, 40 ಮಾಡಿರಿ. ಆ ಅವಧಿಯೊಳಗೆ ನಿಮ್ಮ ದೇಹದೊಳಗೆ ಏನಾಗುತ್ತೆ ಚೆಕ್ ಮಾಡಿರಿ. ಈಗ ಅಂದರೆ ಅದ್ರ ಬಗ್ಗೆ ಮಾತಾಡ್ತೀನಿ ನಾನು. ಓಕೆ, ಕ್ಲೋಸ್ ಐಸ್, ಟೇಕ್ ಎ ಡೀಪ್ ಬ್ರೀತಿಂಗ್. ಒಂದು ಉಸಿರು ತಗೊಳ್ಳಿ. ಒಂದು ಉಸಿರು ತಗೊಂಡ್ರ ಸ್ಟಾರ್ಟ್. ಬಿಗಿಡಿರಿ. ನಾ ಅಂಕಿ ಎನಿಸೋದಿಲ್ಲ, ಮ್ಯಾಕ್ಸಿಮಮ್ ಎಷ್ಟು ಹಿಡ್ಲಿಕ್ಕೆ ಶಕ್ಯ ಅದ ಹಿಡೀರಿ. ಈಗ ನಾನು ಇದು ಮಾಡಿಸೋದು ಯಾಕಪ್ಪ ಅಂದ್ರೆ, ನಿಮ್ಮ ದೇಹದ ಒಳಗಡೆ ಅದು ಹೆಂಗೆ ಅಪ್ 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 ಬರ್ಕೊಂತ ಹೋಗುತ್ತಾ, ಹೃದಯಕ್ಕೆ ಬರ್ತದೆ, ಮ್ಯಾಪ್ ಹೋಗ್ತದೆ, ಕಂಠಕ್ಕೆ ಬರ್ತದೆ. ಹೌದಾ? ಅದನ್ನು ನೋಡ್ಕೊಳ್ಳಿ. ಆ ಒತ್ತಡವನ್ನು ಗಮನಿಸ್ರಿ. ನೋಡಿ, ಸೂಕ್ಷ್ಮವಾಗಿ ಗಮನಿಸ್ರಿ. ಹೆಂಗೆ ಏರ್ತದೆ, ಭಾಳ ಹಿಡಿಬೇಡ್ರಿ, ಮತ್ತು ಲಿಮಿಟ್ ಮೀರಿ ಹಿಡಿಬೇಡ್ರಿ, ಪ್ಲೀಸ್ ಬಿಟ್ಬಿಡ್ರಿ. ಓಕೆ, ಕಂತಿಗಿರಿ. ಎಷ್ಟು ಕಂತಿಗಿರಿ. ಒತ್ತಡ ಅನ್ನಿಸ್ತಾನೆ, ಅಲ್ಲಿ ಬಂತು, ಅಲ್ಲಿವರೆಗೆ ಬಂತು, ಅಲ್ಲಿ ಮಟ್ಟ ಬಂತು, ಅಲ್ಲಿವರೆಗೆ ಬಂತು. ಒತ್ತಡ ಬಂತಾನ, ಒತ್ತಡ ಕ್ರಿಯೇಟ್ ಆಗ್ತಿಲ್ಲ ಅದು. ಎಲ್ಲಿ ಮಟ್ಟ? ಅಲ್ಲಿ ಮಟ್ಟ ಬಂತು ನಿನಗೆ. ಇದು ಫಸ್ಟ್ ಟೈಮ್ ಆದಾಗೂ ಅದು ಇಲ್ಲಿ ಎಕ್ಸ್ಪೀರಿಯನ್ಸ್. ಹೌದಾ? ಈ ಸಲನೂ ಇದಕ್ಕೆ ಎಷ್ಟು ಟೆಕ್ನಿಕ್ ಅದು ನೋಡ್ರಿ. ಅದಕ್ಕೆ ತಾಳಿ ಇಲ್ಲಿ ತಾಳಿ ಕಟ್ಕೋಬೇಕು, ತಾಳಿ ಇಲ್ಲಿ ಕಾಳಿ ಕಟ್ಕೊಡ್ಬೇಕು. ತಾಳಿಕೊಂಡು ಅಲ್ಲಿ ಬಿಗಿಡಿತಾನ, ಇನ್ನು ಮ್ಯಾಗ ಏರಿಸಬಾರ್ದು ಅಂತಿಕೊಂಡು. ಪರಮಾತ್ಮನಿಗೆ ವಿಷಕಂಠ ಅಂತಾರೆ, ನೀಲಕಂಠ ಅಂತಾರೆ. ಇಲ್ಲಿಂದ ಮ್ಯಾಗ ಹೋದ್ರೆ ಡೇಂಜರಸ್ ಇತ್ತದು. ಅದಕ್ಕೆ ಹಿಡಿದಾದ ಒಂದು ಶಾಸ್ತ್ರ, ಅದು ವಿಜ್ಞಾನ. ಏನಾಗುತ್ತೆ, ಇಲ್ಲಿ ಮಟ್ಟ ಬಂತು, ಮ್ಯಾಗ ಎತ್ತಿತು, ಭಾಳ ಡೇಂಜರಸ್ಸು. ಬಟ್ ಯೋಗದ ಪರಮ ಗುರಿ ಅದೇ. ಏನಾಗುತ್ತೆ, ಇಲ್ಲಿ ಮಟ್ಟ ಬರ್ತದೆ ಈಸಿಯಾಗಿ, ಇಲ್ಲಿ ಸ್ವಲ್ಪ ಒಂದು ಫ್ರ್ಯಾಕ್ಷನ್ ಆಫ್ ಸೆಕೆಂಡ್, ಒಂದು ಸ್ವಿಚ್, ಇಲ್ಲಿ ಸ್ವಿಚ್ ಅದ, ಇಲ್ಲ ಶ್ವಾಸಕೋಶದ ಸ್ವಿಚ್ ಇಲ್ಲದ, ಬಟನ್ ಇದೆ. ಇದನ್ನು ದಾಟಿ ಮುಂದೆ ಹೋತಪ್ಪ ಅಂತಂದ್ರೆ ನೆತ್ತಿ ಹೋಗ್ಬಿಡ್ತದೆ, ಪೂರ ನೆತ್ತಿ ಹೋಗ್ಬಿಡ್ತದೆ ಉಸಿರು. ಆಯ್ತು, ಅಲ್ಲಿ ಮ್ಯಾಪ್ ಹೋಗಿ ಪ್ರಾಣ ನಿಂತು ಬಿಡ್ತದೆ. ಅಲ್ಲೇ ಹೊರ ಜಗತ್ತಿಗೆ ಅವ್ರು ಸತ್ತಂಗ, ಒಳಗಡೆ ಜೀವಂತ ಅದ, ಒಳಗಡೆ ಜೀವಂತ ಇರ್ತಾರೆ. ಈ ಸ್ಥಿತಿಯೊಳಗೆ ಅವರು 1000 ವರ್ಷನೂ ಇರ್ಬೋದು, 2000 ವರ್ಷನೂ ಇರ್ಬೋದು. ಯಾಕಂದ್ರೆ ಕ್ಲಾಕ್ ಬಂತು, ಜೀವನದ ಚಕ್ರ ಬಂದಾತು, ಜೀವನದ ಗಡಿಯಾರ ಬಂದಾಯ್ತು. ಮತ್ತೆ ಯಾವಾಗ ಕೆಳಗೆ ಇಳಿಸ್ತಾರ ಸ್ಟಾರ್ಟ್ ಆಗುತ್ತೆ. ಅವ್ರು ಹಂಗೆ ಮಾಡಿರ್ತಾವ. ಊಟ ಇಲ್ಲ, ನೀರಿಲ್ಲ, ವಾಯು ಇಲ್ಲ, ಕ್ಲಾಕ್ ಬಂದು. ಈಗ ನಿಮಗೆ 57 ವರ್ಷ 11 ತಿಂಗಳ 23 ದಿವಸ ಆಗೈತಿ, ಸ್ಟಾಪ್ ಆಯ್ತು. ಜೀವನ ಚಕ್ರ ನಿಂತು ಹೋಯ್ತಲ್ಲೇ.
ಮತ್ತು ನೀವು ಯಾವಾಗ 10 ವರ್ಷ ಬಿಟ್ಟು ತೆಗಿತೀರಿ, ಪ್ರಾಣಸ್ತಂಭ ಮತ್ತೆ ತಳಗಿಳಿಸ್ತೀರಿ, ಪ್ರಾಣವನ್ನು ಕೆಳಗಿಳಿಸ್ತೀರಿ, ಅವಾಗ ಮತ್ತೆ ಶುರು ಆಗ್ತದೆ. ಅವರು ಪ್ರತಿ 11 ವರ್ಷ 11 ತಿಂಗಳ 15 ದಿವಸಕ್ಕೆ, ಅಂದರೆ 12 ವರ್ಷ ಆಗಿದ ಮುಂಚೆ 15 ದಿವಸ ಮುಂಚೆ ಹೇಳ್ತಾರೆ ಕುಂಭಮೇಳ. 12 ವರ್ಷಕ್ಕೊಂದು ಕುಂಭಮೇಳ ಆಗುತ್ತೆ. ಮುಂಚಿತ 15 ದಿವಸ, ನಂತರ ಒಂದು 15, ಒಮ್ಮೆ 3 ತಿಂಗಳ, ಅದು 1.5 ತಿಂಗಳ ಮುಂಚೆ ಕೇಳ್ತಾರೆ. ಒಂದು ಅವ್ರದ್ದು ಇಷ್ಟ. ಹೌದಾ? ಓನ್ಲಿ ಹರಿದ್ವಾರದ ಕುಂಭಮೇಳಕ್ಕೆ ಮಾತ್ರ ಬರ್ತಾರೆ ಅವರು. ಇನ್ನು ನಾಳೆ ಒಂದು ಕುಂಭಮೇಳ ಇನ್ನೊಂದು 15 ಇತ್ತಪ್ಪ ಅಂತಂದ್ರೆ ಅವರು ಬಾಣ ಇಲ್ಲಿ ಬರೆಸಿಲ್ಲ. ಅವರು ಹೆಂಗೆ ಬೇಕಾದ್ರೆ ನೋಡಿರ್ಬೇಕಾರೆ, ಇವತ್ತು ನಾಳೆಗೆ ನನಗೆ ಒಂದು ಡೀಪ್ ಬ್ರೀದಿಂಗ್ ಮಾಡ್ಕೋಬೇಕು, ಹಿಡಿಬೇಕು. ಡೀಪ್ ಬ್ರೀದಿಂಗ್ ಮಾಡ್ಕೊಂಡು ಹಿಡ್ಕೊಂಡು ಒಂದು ಸಂಕಲ್ಪ ಮಾಡ್ಕೋಬೇಕು. ನಾಳೆಗೆ ನನಗೆ ಸರಿಯಾಗಿ 5:30ಕ್ಕೆ ನಾ ಎಚ್ಚರ ಹಾಕ್ತೀನಿ, ಸಂದೇಶ ಕೊಟ್ಬಿಡಿ. ನಾ ಹೇಳ್ತೀನಿ 5:30ಕ್ಕೆ ಎಚ್ಚರ ಆಗಿರುತ್ತೆ. ನಾಳೆಗೆ 5:30ಕ್ಕೆ ಎಚ್ಚರ ಆಗುತ್ತೆ. ಇದು ಚೆಕ್ ಮಾಡಿ ನೋಡಿರ್ಬೇಕಾರೆ. ಇದಕ್ಕೆ ಬಯೋ ಕ್ಲಾಕ್ ಅಂತಾರೆ, ಇದಕ್ಕೆ ಜೈವಿಕ ಗಡಿಯಾರ ಅಂತಾರೆ. ಜೈವಿಕ ಗಡಿಯಾರ ಅಂತಾರೆ. ಎಷ್ಟೋ ಮಂದಿ ನಾನು ಈ ಸಂಕಲ್ಪ ಮಾಡ್ಕೊಳ್ಬೇಕು, ಇವತ್ತು ನಾನು ನಾಳೆಗೆ ಬೆಳಗ್ಗೆ ಹೇಳ್ಬೇಕು ಯಾವ ಗಡಿಯಾರ ಬೇಕಾಗಿತ್ತು ನಿಮಗೆ, ಅಲಾರಂ ಗಡಿಯಾರ. ಭಾಳಷ್ಟು ಸಲ ಆಗ್ತದೆ. ಎಲ್ಲರೂ ಹಂಗೆ ಮಾಡ್ತಾರೆ, ಹೆಚ್ಚಿಗೆ ಹಿಂಗೆ ಮಾಡ್ತಾರೆ ಸಾಧಕರು. ಹೌದಾ? ಹಂಗೆ ನೀವು ಒಂದು ದಿವಸ ಇಟ್ಕೊಂತೀರಿ, ನಾಳೆಗೆ ಹೇಳ್ಬೇಕಂತ ತಿಳ್ಕೊಂಡು. ಆದರೆ ಅವರು 12 ವರ್ಷದ್ದು ಇಟ್ಕೊತಾರೆ. ಅವರು 12 ವರ್ಷ ಇಟ್ಕೊತಾರೆ. ಒಂದು ಇದು ಮಾಡಿಬಿಡ್ತಾರೆ ಅವರು. ಕ್ಲಾಕ್ ಸೆಟ್ ಮಾಡ್ತಾರೆ, ಅದನ್ನು ಸೆಟ್ ಮಾಡ್ತಾರೆ. ಮತ್ತು ಕೂಡಬೇಕಾದಾಗ ಅವಾಗ ಏನಾಗುತ್ತೆ, 11 ವರ್ಷ 11 ತಿಂಗಳ 15 ಸಾತಿಲ್ಲೋ ಎಚ್ಚರ ಬಿಡ್ತಾರೆ ಅವರು. ಎಚ್ಚರಾಗಿ ಹೊರಗೆ ಬರಬೇಕಲ್ಲ. ಅವರು ಹಿಮಾಲಯದ ಪೀಕ್ ನೋಡಿದ್ದಾರೆ ಅವರು. ಅವರು ಎದ್ದಾಗ ಕನಿಷ್ಠ ಒಂದು 8ರಿಂದ 15 ಫೂಟ್ ಮಟ್ಟ ಬರ್ಪಿರುತ್ತೆ ಐಸ್ ಅವ್ರ ಮ್ಯಾಗ. ಮತ್ತೆ ಏನು ಮಾಡ್ಬೇಕು ಅವರು? ಅವಾಗ ಗೊತ್ತಾಗುತ್ತೆ ಎಷ್ಟು ಫುಟ್ ಹೈಟ್ ಅದ ಅನ್ನೋದು ಗೊತ್ತಾಗುತ್ತೆ ಅವ್ರಿಗೆ. ಧ್ಯಾನಕ್ಕೆ ಕೊಡ್ತಾರೆ, ಹೀಟ್ ಜನ್ರೇಟ್ ಮಾಡ್ಕೊತಾರೆ ಬಾಡಿ. ಹೀಟ್ ಜನ್ರೇಟ್ ಮಾಡ್ಕೊತಾರೆ, ಉಷ್ಣವನ್ನು ಕ್ರಿಯೇಟ್ ಮಾಡ್ತಾರೆ ಪ್ರಾಣಾಯಾಮದಿಂದಾನೆ. ನೀವು ಬೇಕಾದ್ರೆ ನೋಡಿರ್ಬೇಕಾರೆ, ಈ ಚಳಿಗಾಲ ಬೇಸಿಗೆ ಕಾಲದಲ್ಲ ಬರೀ ಈ ಇಡದಿಂದ ಇದನ್ನ ಮಾಡ್ಬೇಕಾರೆ ಬಾಡಿ ಕೂಲ್ ಆಗುತ್ತೆ. ಚಳಿಗಾಲದಾಗ ಇದನ್ನ ಮುಚ್ಕೊಂಡು ಇದ್ರ ಮ್ಯಾಗ ಇದನ್ನ ಮಾಡಿದ್ರೆ ಬಾಡಿ ಹೀಟ್ ಆಗುತ್ತೆ. ಹಂಗೆ ಅವ್ರು ಹೀಟ್ ಜನ್ರೇಟ್ ಮಾಡ್ಕೊಂತಾರೆ. ಅವ್ರದ್ದು ನಮಗಿಂತ ಅದ್ಭುತ ಪರಿಣಾಮ ಇರುತ್ತೆ ಅವ್ರದ್ದು. ಹೀಟ್ ಜನ್ರೇಟ್ ಮಾಡ್ಕೊಂತಾರೆ. ಅವರು ಕುಂತ ಏರಿಯಾದೊಳಗೆ ಬರ್ಫ್ ಕರಕ್ಕೆ ಕೂತು ಬರ್ಬಿಡುತ್ತೆ, ಹೊರಗೆ ಬರ್ತಾರೆ. ಅವ್ರ ತೂಕ 17 kg ಇರ್ತದೆ. ಅವಾಗ 17 kg ಮೇಂಟೈನ್ ಮಾಡ್ಯಾರ ಅವರು. 17ರಿಂದ 19 ಹೊರಗಡೆ ಎದ್ದಾಗ ಅಡ್ಡಾಡ್ ಮುಂದೆ 2 kg ಜಾಸ್ತಿ ಆಗುತ್ತೆ. ಮತ್ತೆ ಹೋಗಿ ಕೂಡ್ತಾರೆ, ಮತ್ತೆ ಆರಾಮ ಇಟ್ಕೊತಾರೆ, ಕೂಡ್ತಾರೆ. ಪ್ರತಿ 12 ವರ್ಷಕ್ಕೆ ಬೆಳ್ತಾರೆ. ಆ ಮಧ್ಯೆ ಮುಂದೆ ಅವ್ರು ಬರ್ತಾರೆ, ಹರಿದ್ವಾರಕ್ಕೆ ಬರ್ತಾರೆ. ಮೊದಲೇ ಅವ್ರ ಶಿಷ್ಯರಿಗೆ ಗೊತ್ತಿರುತ್ತೆ, ಕಾಯ್ತಿರ್ತಾರೆ ಎಲ್ಲರೂ. ಆ ಪುಣ್ಯಾತ್ಮ ಅವನು ಕೂಡ ನಡೆದು ಯಾರಿಗೂ ಆಗೋದಿಲ್ಲ, ನನಗೂ ಆಗಿಲ್ಲ. ಒಂದೇ ಒಂದು ಸಲ ಅವ್ನು ಭೇಟಿಯಾಗಿದ್ದು, ಅವ್ರನ್ನ ಒಂದೇ ಸಲ ಭೇಟಿಯಾಗಿತ್ತು. 1976 76 78 ಗೊತ್ತಿಲ್ಲ, ನಿಖರವಾಗಿ ನನಗೆ ನೆನಪು ಬರ್ತಾ ಇಲ್ಲ. ಹೌದಾ? 1976 ಅವಧಿಯೊಳಗೆ ಅಂತ ನನಗೆ ಅನಿಸ್ತದೆ. ಆ ಅವಧಿಯೊಳಗೆ ಭೇಟಿಯಾಗಿದ್ದು ನಮ್ಮ ದೇವರಾ ಬಾಬಾ ಮೂಲಕ. ಹೌದಾ? ಸೊ ಅವ್ರ ಕಾಲು ನೆಲಕ್ಕೆ ಹತ್ತೋದಿಲ್ಲ. ನೆಲಕ್ಕೆ ಹತ್ತಿದ್ರೆ ಒಂದು 2 ಇಂಚ್ ಗ್ಯಾಪ ಇರುತ್ತೆ ಅನಿಸುತ್ತೆ, ಅಷ್ಟು ಫಾಸ್ಟ್ ನಡೀತಾರೆ. ಅಲ್ಲಿ ಹೋಗ್ತಾರೆ. ಮತ್ತು ಅವ್ರು ಊಟ ಇಲ್ಲ, ನೀರಿಲ್ಲ, ಏನೂ ಇಲ್ಲ. ಸ್ವರ್ಣವಲ್ಲಿ ರಸ ಅಂತ ಇರ್ತದೆ. ಸ್ವರ್ಣವಲ್ಲಿ ರಸ 2 ಚಮಚೆ ಕುಡಿತಾರೆ, ಮುಗೀತು. ದಿನದ ಆಹಾರ 2 ಚಮಚೆ ರಸ. ನಿಮ್ಗೆ ಗೊತ್ತಿರಲಿ, ಯೋಗಿಕ್ ಫುಡ್ಡು ಭಾಳ ಮಜಾ ಅದು. ಈಗ ಅದನ್ನು ಸಂಶೋಧನೆ ಮಾಡ್ಯಾರ. ಈಗ ಮೈಸೂರಿನಲ್ಲಿ ಒಂದು ಫುಡ್ ಸಂಸ್ಥಾನ ಅಂತದ. ಅವರು ಇಂಥದ್ದೆಲ್ಲ ಸಂಶೋಧನೆ ಮಾಡಿ ಅವ್ರು ಏನು ಮಾಡ್ತಿದ್ರು ಯೋಗಿಗಳು ತಿಳ್ಕೊಂಡ್ರು. ಅವರು ಕೂಡ ಅದನ್ನು ಕಂಡು ಹಿಡ್ಕೊಂಡ್ರು. ಅದು ಕ್ಯಾಪ್ಸೂಲ್ ಮಾಡ್ಯಾರ. ಈಗ ಕ್ಯಾಪ್ಸೂಲ್ ಮಾಡ್ಯಾರ. ಯಾರಿಗೋಸ್ಕರ ಅಂದರೆ ಗಗನಯಾನಿಗಳಿಗೋಸ್ಕರ. ಮತ್ತು ಅವ್ರಿಗೆ 4 ವರ್ಷ ಕಲಿಸ್ಬೇಕಲ್ಲ. ಅದಕ್ಕೆ ಒಂದು ಕ್ಯಾಪ್ಸೂಲ್ ನುಂಗಿದ್ರಪ್ಪ ಅಂತಂದ್ರೆ ಅವ್ರಿಗೆ ಡ್ಯೂರೇಷನ್ ಇರುತ್ತೆ. ಹೆಂಗೆ ಒಂದು ಪೇನ್ ಕಿಲ್ಲರ್ ಇವತ್ತು ತೊಗೊಂಡ್ರೆ ನಾಳೆಗೆ, ಮತ್ತೊಂದು ಪೇನ್ ಕಿಲ್ಲರ್ ಇವತ್ತು ತೊಗೊಂಡ್ರೆ ಒಂದು ವಾರ ಇರ್ತದಲ್ಲ. ಸ್ಪಿರುಲಿನಾ ಅಂತ ಒಂದು ಇದೆ. ಸ್ಪಿರುಲಿನಾ ಅದು ಒಂದು ಸಪ್ಲಿಮೆಂಟ್ ಮಾಡ್ತಾರೆ, ಫುಡ್ ಸಪ್ಲಿಮೆಂಟ್. ಫುಡ್ ಸಪ್ಲಿಮೆಂಟ್. ಹೌದಾ? ಮುಂದೆ ನಿಮ್ಗೆ ಆಸಕ್ತಿದು ಉತ್ತರಾಡಿ ಇರ್ತಲ್ಲ,
ಬರೀ ಉತ್ತರಾಯಣ ಬೀಜ ಹಿಂಗೆ ತೆಗಿರೋದನ್ನು ಅದನ್ನು ಇದು ಮತ್ತು ನೀವು ಆಡಕ್ಕೆ ಹೋಗ್ಬೇಡ, ಅದಕ್ಕೆ ನಾ ಹೆಚ್ಚಿಗೆ ಹೇಳೋದಿಲ್ಲ. ಅದನ್ನು ಕುದಿಸಿ ಹುಗ್ಗಿ ಟೈಪ್ ಮಾಡಿ ತಿಂತಾರೆ. 6 ತಿಂಗಳು ಹೊಟ್ಟೆ ಸಿಗೋಲ್ಲ ನಿಮಗೆ. ಒಮ್ಮೆ ನೀವು ತಿಂದ್ರಪ್ಪ 6 ತಿಂಗಳು ಹೊಟ್ಟೆ ಸಿಗೋಲ್ಲ. ಯೋಗಿಗಳು ಅಂತ ಮಾಡ್ತಿದ್ರು ಅವರು. ಇದ್ರದ್ದು ಅವರು ಕಾನ್ಸಂಟ್ರೇಟ್ ತೆಗಿತಾರೆ ಅವರು. ಉತ್ತರಾಣಿ ಗಡ್ಡಿಯ ಉತ್ತರಾಣಿಗೆ ಹೇಳ್ತೀನಿ ನೋಡ್ರಿ, ನೀವು ಆಸಕ್ತಿ ತೊಗೊಂಡು ಕೇಳಾಗ್ತೀರಿ. ಉತ್ತರಾಣಿ ಗಡ್ಡಿದ ಎಕ್ಸ್ಟ್ರಾಕ್ಟ್ ತೆಗೆದು ಕ್ಯಾಪ್ಸೂಲ್ ಮಾಡ್ಯಾರ ಈಗ. ಅದನ್ನ ಆ್ಯಕ್ಚುಲಿ ಮಾರ್ಕೆಟಿಗೆ ಬಿಟ್ಟಿದ್ರು. ಮಾರ್ಕೆಟಿಗೆ ಬಿಟ್ಟು 3 ದಿವಸದಾಗ ಮತ್ತೆ ಬ್ಯಾನ್ ಮಾಡಿದರು. ಯಾಕೆ ಬ್ಯಾನ್ ಮಾಡಿದ್ರು ಅಂತ ಕೇಳಿದ್ರೆ ಸೈಂಟಿಸ್ಟ್ ಗಾಬರಿ ಆಗಿಬಿಟ್ರು ಅವರು. ಮಾರ್ಕೆಟಿಗೆ ಬಿಟ್ಟು 3 ದಿವಸದೊಳಗನ ಎಷ್ಟೋ ಕೋಟಿ ಕ್ಯಾಪ್ಸೂಲ್ ಮಾರಾಟ ಆಗಿಬಿಟ್ರು. ಮುಂದೆ ಅದು ಒಂದು ಸೈನ್ಸ್ ಹೇಳ್ತು ಇದನ್ನು ಬಂದ್ ಮಾಡಿರಿ. ಯಾಕಂದ್ರೆ ಜನ ಹೊಟ್ಟಿ ಪಾಡಿಗೋಸ್ಕರ ದುಡಿತಾರ. ಮತ್ತು ಇದು ಒಂದು ಕ್ಯಾಪ್ಸೂಲ್ ನಿಂಗೆ ಕುಂತ್ರಪ್ಪ ಯಾರು ದುಡ್ಯಾಕೆ ಯಾಕೆ ಬರ್ತಾರ? ಹೊಟ್ಟೆನೇ ಸಿಗೋದಿಲ್ಲ. ಆರಾಮ್ ಚಂತರ ಆರಾಮ್ ಉಣ್ಕೊಂತ ಇದು ಏನು ಉಣ್ಣುದಿಲ್ಲ ತಿನ್ನುದಿಲ್ಲ. ಒಂದು ಗುಳಿಗೆ ನುಂಗೋದೈತಿಪ್ಪ ಕೂಡುದಿಲ್ಲ ಆರಾಮ. ಬಟ್ ಎನರ್ಜಿ ಲೆವೆಲ್ ಹಂಗೆ ಉಳಿತೈತಿ. ಅದು ಎಷ್ಟು ಚಮತ್ಕಾರ ನೋಡಿ. ಅದಕ್ಕೆ ಇಮಿಡಿಯೇಟ್ಲಿ ಬ್ಯಾನ್ ಮಾಡಿಬಿಟ್ರು. ವಿಜ್ಞಾನ ಭಾಳ ಕಂಡುಹಿಡಿದದ್ದು ಈಗ. ಆದರೆ ಅದು ಬಿಡುವುದಿಲ್ಲ. ನಮ್ಮ ಮನಸ್ಸನ್ನು ಸ್ಟಡಿ, ನನ್ನ ಮನಸ್ಸು ಹೆಂಗೆ ಏನು ವಿಚಾರ ಮಾಡ್ತಾರೆ. ನಾನು ನಿಮ್ಕೊಂಡು ಮಾತಾಡೋ ಮುಂದೆ ನನ್ನ ಮನಸ್ಸು ಹೆಂಗೈತೆ ಅನ್ನೋದು ಒಂದು ಇದು ಬಂದತ್ತೆ, ಒಂದು ಡಿವೈಸ್. ಆ ಡಿವೈಸ್ ನಿಮ್ಗೆ ಹಚ್ಕೊಂಡ್ಬಿಟ್ರಪ್ಪ ಅಂತಂದ್ರೆ ಮುಗೀತು. ಮನಸ್ಸಿನೊಳಗೆ ಇದ್ದದ್ದೆಲ್ಲ ಎಲ್ಲ ಗೊತ್ತಾಗುತ್ತದು. ನಾನು ಸುಳ್ಳು ಮಾತಾಡ್ತೀನೋ ಕರೆ ಮಾತಾಡ್ತೀನೋ ಆರ್ಟಿಫಿಷಿಯಲ್ ಐತು ನನ್ನ ಮಾತು ಗೊತ್ತಾಗುತ್ತೋ ಅಂತೆಲ್ಲ ಬಂದ. ಅದು ಬಿಟ್ಟಿಲ್ಲ ಅದನ್ನು ಮಾರ್ಕೆಟಿಗೆ ಅಷ್ಟೇ. ಅದಕ್ಕೆ 5 ಸಂಬಂಧ ಹೇಳಬೇಕಂದ್ರೆ ಅಂಥದ್ದೊಂದು ರಸ ಕುಡಿತಾರ ಇರ್ತಾರ ಮತ್ತು ಇದು ಆದ್ಕೂಡಿ ಬರ್ತಾರೆ. ಇದೆಲ್ಲ ಯಾಕೆ ಹೇಳಿದೆಪ್ಪ ಅಂದ್ರೆ ನಾನು ಕೂಡ ಒಮ್ಮೆ ಇದ್ರ ಪ್ರಯತ್ನ ಮಾಡಿದೆ. ಒಂದು 17 ಮಂದಿ ನಾವು ಕರೆಯಕ್ಕೆ ಹೋಗಿದ್ದೀವಿ ಋಷಿಕೇಶ್ದಾಗ. ಬಂದು ಹುಚ್ಚತನ ಅನ್ನಬೇಕು ಇದನ್ನು ಬೇಕು ಹೋದಾಗ ಕಲಿತೀವಿ. ಅದಕ್ಕೆ ಪ್ರಾಣಸ್ತಂಭನ ಪ್ರಶಸ್ತಿ ಅಂತಾರೆ. ನಮಗೆ ಇಂಡೆಮಿನಿಟಿ ಬಾಂಡ್ ಬರ್ಕೊಂತಾರೆ, ಮೃತ್ಯುಪತ್ರ ಅಂತ ತಿಳ್ಕೊಂಡು. ಅಂದರೆ ಇದನ್ನು ಮಾಡೋ ಕಾಲಕ್ಕೆ ನಾವು ಸತ್ರಪ್ಪ ಅಂದ್ರೆ ನಾವೇ ಜವಾಬ್ದಾರಿ ಅಂತ ಬರ್ಕೊಡ್ಬೇಕಾಗ ಮೃತ್ಯುಪತ್ರ ಬರ್ಕೊಡ್ಬೇಕು. ಹೌದಾ? ಪಂಚರಿ ನಮ್ಮ ಸಹಿ ಮಾಡ್ತಾರೆ. ಮುಂದೆ 12 ಡಾಕ್ಟರ್ ಕರೆಸ್ತಾರೆ. ಅದನ್ನು ನಮಗೆ ಪ್ರಯೋಗ ಮಾಡಬೇಕಾದ್ರೆ. ಯಾಕಂದ್ರೆ ಏನಾರ ತೊಂದರೆ ಆಯ್ತಪ್ಪ ಅಂತಂದ್ರೆ ಶ್ವಾಸದ ಇದು ಎಲ್ಲರೂ ಕರೆಸ್ತಾರೆ. ಪಲ್ಮಾಲಜಿಸ್ಟ್, ಹಾರ್ಟು ಪೇಷಂಟ್, ಎಲ್ಲರೂ ಕರೆಸಿ ಇಟ್ಟಿರ್ತಾರೆ ಮಕ್ಕಳು. ನಮಗೆಲ್ಲ ಮನ್ಯಾಗ ಒಂದು ಇದು ಹೆಂಗೆ ಇ ಸಿ ಜಿ ಮಾಡ್ಬಂದ್ರೆ ಹಾಕಿರ್ತಾರೆ ಕ್ಲಿಪ್ಪು, ಹಂಗೆ ಹಾಕ್ತಾರೆ. ನಮ್ಮ ಬ್ರೈನ್ ಎಲ್ಲ ಸ್ಟಡಿ ಮಾಡ್ತಾರೆ ಅವರು. ಹಂಗೆ ಮಾಡಿ ಒಬ್ಬೊಬ್ಬರು ಮಾಡಿಸಿದ್ರು. ನನಗೂ ಹಾಕಿದ್ರು. ಇನ್ನು ನಾನು ಪ್ರಾಣ ಅವ್ರು ಹೇಳ್ಕೊತ ಹೋಗ್ತಿದ್ರು. ನಾನು ಮಾಡಬೇಕು ಬಂದು ತಪ್ಪು ಮಾಡಿಬಿಟ್ಟೆ ನಾನು ಅಸಲು. ಅವ್ರಿಗೆ ನಮಗೇನು ಹೇಳಿದ್ರು ನಾನು ಮಾಡಲಿಲ್ಲ. ಅದಕ್ಕೆ ನಡಬಳಿಕೆ ಎಚ್ಚರ ಆಗಿಬಿಡ್ತದೆ. ನಾನು ಎಚ್ಚರ ಆದಾಗ ನಾನು ಉಸಿರು ಬಿಗಿ ಹಿಡಿದು 17 ನಿಮಿಷ ಆಗಿತ್ತು. 17 ನಿಮಿಷ ಆಗಿತ್ತು. ಅದು ಆ್ಯಕ್ಚುಲಿ 51 ನಿಮಿಷ ಹಿಡಿಬೇಕು. 51 ನಿಮಿಷ ಪ್ರಾಕ್ಟೀಸ್ ಮಾಡಬೇಕಾಗಿತ್ತು ನಾನು. ಅದು ಫೇಲ್ ಆಗ್ತದೆ. 17 ನಿಮಿಷಕ್ಕೆ ಎದ್ದೆ. ಆದರೆ ಅದ್ರ ಪರಿಣಾಮ ಏನತ್ತಪ್ಪ ಅಂದ್ರೆ ಊಹಿಸ್ಲಿಕ್ಕೂ ಅಸಾಧ್ಯ. ಮೈಯೆಲ್ಲ ಕೂಲಾಗ್ಬಿಟ್ಟಿತ್ತು. ಬರಬದ ಮುಕ್ಕೊಂಡು ಅನಿಸ್ಬಿಟ್ಟಿತ್ತು. ಬರಬದ ಮುಕ್ಕೊಂಡಿನಿ ಅನ್ನಿಸ್ತು. ಭಯಂಕರ ಚಳಿ ಗಡಗಡಗಡಗಡಗ್ತೇವೆ. ಋಷಿಕೇಶ್ ತಗದಿನಿ ನಾನು. ಹಿಮಾಲಯ ಇದ್ದಿಲ್ಲ. ಒಂದು ಒಟ್ಟರು ಕಾಲು ತಿಕ್ಕಿದ್ರು, ಕೈ ತಿಕ್ಕಿದ್ರು, ಬೂದಿ ಹಚ್ಚಿದ್ರು, ಇದನ್ನು ಮಾಡಿದ್ರು, ಪಂಪಿಂಗ್ ಮಾಡಿದ್ರು, ಏನು ಮಾಡಿದ್ರು ಎಲ್ಲ ಮಾಡಿದ್ರು. ಮತ್ತೆ ಹೊಳ್ಳಿ ಕೆಳಗಿಡ್ತದೆ ಜೀವ. ಇಂಥದ್ದೊಂದು ಈ ಪ್ರಾಣಸ್ತಂಭನ ವಿದ್ಯೆ ಅಂದರೆ ಹಿಂಗಿರ್ತಾವೆ. ಅಂದರೆ ಪ್ರಾಣಸ್ತಂಭನ ಅಂದರೆ ಪ್ರಾಣವನ್ನು ಹಿಡಿದಿಟ್ಟಿಡುದು. ಪ್ರಾಣಸ್ತಂಭನ ಅಂದರೆ ಹಿಡಿದಿಟ್ಕೊಂಡ್ಬಿಡೋದು. ನಮ್ಮೊಳಗಿರೋ ಪ್ರಾಣ ಕಣ್ಣಿಗೆ ಕಾಣೋದಿಲ್ಲ, ಗೋಚರ ಅದು. ಎಲ್ಲದ, ಇಲ್ಲದ, ಅಲ್ಲದ, ಎಲ್ಲದ ಅದೊಂದು ಪಾಯಿಂಟ್ ಅದ. ಹೌದಾ? ಹಾರ್ಟ್ನಾಗದ್ರು ಎಲ್ಲದನು ಪ್ರಾಣ ಯಾರಿಗೂ ಗೊತ್ತಾಗೋದಿಲ್ಲ. ಬಟ್ ಪ್ರಾಣವನ್ನು ಹಿಡಿತಕ್ಕಂಥ ಟೆಕ್ನಿಕ್ಕು ಯೋಗಿಗಳಿಗೆ ಹೇಳಿಕೊಡ್ತಾರೆ. ಅಲ್ಲಿ ಇನ್ನೂ ಅದಾವ. ಅಲ್ಲಿ 5-6 ಆಶ್ರಮಗಳದಾವ ಅಲ್ಲಿ ಕಲಿಸೋದು. ಅದಕ್ಕೆ ಇಷ್ಟು ಅದ್ಭುತ ವಿದ್ಯೆ ಅದ. ಅದರಿಂದ ನಾನು ಇದನ್ನು ಸ್ಟಡಿ ಮಾಡಿದೆ. ಎಲ್ಲವನ್ನು ಅನೇಕ ಪ್ರಯೋಗ ಮಾಡಿದೆವು. ನನ್ನ ಶಿಷ್ಯರ ಮೇಲೆ ಭಯಂಕರ ಪ್ರಯೋಗ ಮಾಡಿದ್ವಿ. ಇವೆಲ್ಲ ನಾವು ಮಾಡ್ತೀವಲ್ಲ, ಇದೆಲ್ಲ ಅದರ ಮುಂದೆ ನಶ್ವರ ಅನಿಸುತ್ತೆ ಒಮ್ಮೆ. ಆದರೆ ಇವನ್ನೆಲ್ಲ ನೀವು ಮಾಡ್ಲಿಕ್ಕೆ ಆಗೋದಿಲ್ಲ, ಅನಿವಾರ್ಯ ಇಷ್ಟು ಮಾಡಬೇಕಾಗುತ್ತೆ ಅಷ್ಟೇ. ಹೆಂಗೆ ನಶ್ವರ ಅನಿಸುತ್ತೆ, ಹೆಂಗೆ ಅದು ವರ್ಕೌಟ್ ಆಗುತ್ತಪ್ಪ ಅಂದರೆ ಉಸಿರಾಟ ಯಾವಾಗ ನಿಮ್ಮ ಕಂಟ್ರೋಲ್ ತೊಗೊಂಡ್ಬಿಟ್ರಿ ಎಲ್ಲವೂ ಬರ್ತದೆ ಕಂಟ್ರೋಲ್. ಆ ಉಸಿರಾಟ ಕಂಟ್ರೋಲ್ ತೊಗೊಂಡು ಅಂದರೆ ಪರ್ಟಿಕ್ಯುಲರ್ ಪಾಯಿಂಟೆಡ್ ಅವೇರ್ನೆಸ್ ಅಂತಾರೆ. ಅದಕ್ಕೆ ಪಾಯಿಂಟೆಡ್ ಅವೇರ್ನೆಸ್ ಅಂತಾರೆ.
ನನ್ನ ಮನಸ್ಸನ್ನು ನಾನು ಇಲ್ಲಿ ನಿಲ್ಲಿಸ್ಬೇಕು. ಇದಕ್ಕೆ ಶ್ವಾಸ ಧ್ಯಾನದ ಮೂಲಕ ಹೇಳ್ಕೊಡ್ತೀವಿ ನಾವು, ಹೌದಾ? ಇಲ್ಲಿ ನಿಲ್ಬೇಕು, ಇಲ್ಲೇ ನಿಲ್ಲಬೇಕು. ಶ್ವಾಸ, ಮನಸ್ಸು ಇಲ್ಲಿ ನಿಲ್ಬೇಕು, ಇಲ್ಲೇ ನಿಲ್ಲಬೇಕು. ಪಾಯಿಂಟೆಡ್ ಅವೇರ್ನೆಸ್ ಅಂತೀವಿ ನಾವು, ಹೌದಾ? ಈ ಪಾಯಿಂಟೆಡ್ ಅವೇರ್ನೆಸ್ ಮಾಡಿ ನಾವು ಹಿಪ್ನೋಟಿಕ್ ಸಜೆಷನ್ ಕೊಡ್ತೀವಿ ನಾವು. ಇಮಿಡಿಯೇಟ್ಲಿ ಎಲ್ಲ ನೋವು ಕಮ್ಮಿ ಆಗಬೇಕು. ಇಮಿಡಿಯೇಟ್ಲಿ ಕಮ್ಮಿ ಆಗುತ್ತೆ ಮತ್ತೆ ಒಂದೇ ಸೆಷನ್ನಾಗ. ಎಂಥ ಅದ್ಭುತ ಇದನ್ನು ಮಾಡ್ತಿದ್ದೀವಿ. ಆದ್ರೆ ಮುಂದೆ ಇದನ್ನು ಕಲಿಬೇಕಾದ್ರೆ ಪಾಯಿಂಟೆಡ್ ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕಲ್ಲ, ಶ್ವಾಸದಾನ ಹೇಳ್ಕೊಡ್ಬೇಕಲ್ಲ, ಇವೆಲ್ಲ ಆಗ್ತದೆ. ಅದಕ್ಕೆ ನಾನು ಇದೆಲ್ಲ ಹೇಳಿದ ಉದ್ದೇಶ ಏನಪ್ಪ ಅಂತಂದ್ರೆ, ನೀವು ಯೋಗದೊಳಗೆ ಮುಂದುವರಿಯಿರಿ. ಯೋಗ ಸಾಧನ ಅಪರಂಪಾರ ಅದು, ಭಾಳ ಅಪರಂಪಾರ ಅದ. ನೀವು ಅದು ಒಂದು ನೀವು ಜ್ಞಾನವನ್ನು ತೊಗೊಂಡ್ಬಿಟ್ರಪ್ಪ ಅಂದ್ರೆ ನೀವು ಪ್ರತಿಯೊಂದನ್ನು ಗೆದ್ದಿದ್ದೀರಿ. ಅದಕ್ಕೆ ನಾನೇ ಒಂದು ಕವನ ಬರೆದಿದ್ದೆ. ಏನು ಯೋಗ ಈಗ ನನಗೆ ಬರ್ತಾ ಇಲ್ಲ, ನಾಳೆ ಹೇಳ್ತೇನಂತ. ಯೋಗ ಮಹಿಮಾ. ಹೌದು, ಅಪಾರ ಅಂತ ಹೇಳಿ ಐತಲ್ಲ, ಯೋಗ ಸಸಾರ, ಜೀವನ ಸಸಾರ ಅಂತ ತಗೊಂಡು ಐತಿ. ನಾನೇ ಬರೆದದ್ದು, ಇದ್ರಾಗ ಐತೆ ಅದು, ಇದ್ರಾಗ ಐತಿ. ನಾಳೆ ಹೇಳ್ತೀನಿ. ಒಂದೇ ಮೂರು ವಾಕ್ಯದೊಳಗೆ ಏನು ಮಾಡಬೇಕು ಅನ್ನೋದು ಹೇಳಿದ್ದೆ. ಅದಕ್ಕೆ ಯೋಗದೊಳಗೆ ಇಂಟ್ರೆಸ್ಟ್ ತೊಗೊಂಡು ಮುಂದುವರಿಯಿರಿ. ದಿನಾಲೂ ಸಾಧನ ಮಾಡಿರಿ. ಸಾಧನ ಅನ್ನೋಕ್ಕೇನು, ದಿನಾಲೂ ಒಂದು 5-6 ಆಸನ ಹಾಕಿರಿ ಮತ್ತು ಉಸಿರು ಬಿಗಿ ಹಿಡಿಯಾಗ್ತದೆ. ಈಗ ನಿಮಗೆ ಹೇಳಿದ್ನಲ್ಲ 30, ನೀವು ಅದನ್ನು ಏರಿಸ್ರಿ. ನಾನು ನಿಮ್ಗೆ ಮೊದಲು 1ನೇ ದಿವಸನೇ ಹೇಳ್ಕೊಟ್ಟೇನೆ. ಉಸಿರು ತೊಗೊಂಡು ಅಶ್ವಿನಿ ಮುದ್ರೆ ಮಾಡಿ ಅಂತಕೊಂಡು ನೀವು ಭಾಳ ಈಜಿ ತೊಗೊಂಡ್ರೆ ಅದನ್ನು. ಬಟ್ ಅದನ್ನು ಸಿನ್ಸಿಯರ್ಲಿ ಮಾಡಿರ್ಬೇಕಾರ, ಅದ್ರಾಗ ಗೆದಿರ್ಬೇಕಾರ ಇವೆಲ್ಲ ಸರೆಂಡರ್ ಆಗ್ಬಿಡ್ತಾರೆ. ಬರೀ ಡೀಪ್ ಬ್ರೀದಿಂಗ್ ವಿತ್ ಅಶ್ವಿನಿ ಮುದ್ರ ನೀವು ಮಾಡಿರ್ಬೇಕು. ಯಾವಾಗ ಅದ್ರಾಗ ಇದು ಮಾಡ್ತೀರಿ ಅವಾಗ ನೋಡಿರ್ಬೇಕಾರ ನೀವು 50 ದಾಟಿ ಹಿಡಿತೀರಿ, ಕುಂಭಕ ಮಾಡ್ತೀರಿ. 50 ದಾಟಿ ಕುಂಭಕ ಮಾಡ್ತೀರಿ. ಅವಾಗ ಅಂದ್ರೇನು, ಆಟೋಮೆಟಿಕಲಿ ನಿಮ್ಮ ಶ್ವಾಸಕೋಶ ಹೆಲ್ದಿಯರ್ ಆಗಿರ್ತೈತಿ. ಅವಾಗ ಯಾವುದು ಶ್ವಾಸಕೋಶ ಯಾವಾಗ ಹೆಲ್ದಿಯರ್ ಆಗುತ್ತಾ, ಹಾರ್ಟ್ ಹೆಲ್ದಿಯರ್ ಆಗ್ತದೆ. ಹಾರ್ಟ್ ಮತ್ತು ಶ್ವಾಸಕೋಶ ಹೆಲ್ದಿ ಇರ್ತಿಲ್ಲೋ ನೀವು ಬಹುಕಾಲ ಬದುಕ್ತೀರಿ. ಎಷ್ಟೋ ರೋಗಗಳು ತಾನೇ ಹೋಗ್ತಾವೆ. ಈ ಮಾತನ್ನು ಹೇಳ್ತೀನಿ. ಅದಕ್ಕೆ ತುಂಬ ಇವೆ. ನಾ ಹೇಳಿದ್ನಲ್ಲ, ನನ್ನ 62 ವರ್ಷದ ಯೋಗದ ಜೀವನದೊಳಗೆ ಬಹುಶಃ ಈಗಿನ ಜನ್ರೇಷನ್ದೊಳಗೆ ಯಾರ್ಯಾರು ತೋಟಿಲ್ಲ. ನನ್ನಷ್ಟು ಅನುಭವ ಯಾರು ತೋಟಿಲ್ಲ. ಅತ್ಯಂತ ನಾನು ಹೆಮ್ಮೆಯಿಂದ ಹೇಳ್ತೀನಿ, ಗರ್ವದಿಂದ ಅಲ್ಲ, ಸೊಕ್ಕಿನಿಂದ ಹೇಳ್ತಾ ಇಲ್ಲ. ಬಟ್ ನಾನು ಅಷ್ಟು ವಿಜ್ಞಾನ ಗಳಿಸಿದ ಯೋಗದೊಳಗೆ, ಹೌದಾ? ಬಂಧಗಳು, ಪಂಚ ಪ್ರಾಣಗಳು, ಪಂಚಕೋಶಗಳು, ನವರಸಗಳು, ನವರಂಧ್ರಗಳು, ಇವೆಲ್ಲ ಕಾಮನ್ ಇವೆಲ್ಲ ಭಾಳ ಸ್ವಲ್ಪ ಮುಂದುವರಿ. ಇಷ್ಟ ನಿಮ್ಮ ಬದುಕು ಇದ್ದದ್ದೇ, ಸಂಸಾರ ಇದ್ದಿದ್ರಾಗನ 1 ತಾಸು ನಿಮ್ಮ ಸಲುವಾಗಿರಬೇಕು. ಯಾಕಂದ್ರೆ ಮನುಷ್ಯನ ದೌರ್ಬಲ್ಯ ಏನಪ್ಪ ಅಂತಂದ್ರೆ ಮಂದಿ ಸಂಬಂಧ ಬದುಕ್ತಾನೆ ನಾವು. ಈಗ ನೀವು ಅದಿರಿ, ಇದುವರೆಗೆ ಏನು ಬದುಕಿರಲಿ. ಮೊದಲು ನೀವು ಒಂದು ತಂದೆ ತಾಯಿ ಗಳಿಕೆಯಿಂದ ಹೊರಗೆ ಬಂದು ನಿಮ್ಮ ಸ್ವಂತ ಗಳಿಕೆ ಮಾಡಿ ಒಂದು ಸ್ಟೇಟಸ್ ನಿಂತಾಗ ಅವಾಗ ನೀವು ನನ್ನ ಸಲ ಬದುಕ್ತೀನಿ ಅಂದ್ಕೊಂಡು ಮಾಡಿದಿರಿ. ಯಾವಾಗ ಮಕ್ಕಳು ಹುಟ್ಟಿದ್ರು ನಿಮ್ದು ಹೋಯ್ತದು. ಹೊರಗೆ ಚಡ್ಡಿ ಹಾಕೊಂಡು ಅಡ್ಡಾಡ್ತೀರಿ, ಮಕ್ಕಳಿಗೆ ಚಲೋ ಇದು ಕೊಡಿಸ್ತೀವಿ. ನೀವು ಹೊರಗೆ ಚಡ್ಡಿ ಹಾಕೊಂಡು ಅಡ್ಡಾಡ್ತೀರಿ, ಪ್ಯಾಂಟ್ ಹರಿತಪ್ಪ ನಡೀತಿದ್ದು ಬಿಡು ಅಂತೀರಿ. ಆ ಮಕ್ಕಳು ಹೊರಗೆ ಚಡ್ಡಿ ಹಾಕೊಂಬಾರ್ದು. ಮಕ್ಕಳಿಗೋಸ್ಕರ ಬದುಕ್ತಾರೆ, ನಿಮಗೋಸ್ಕರ ಅಲ್ಲ. ಈಗ ಆದರೆ ನಾ ಅಂತೀನಿ, ನಿಮಗೋಸ್ಕರನೂ ಬದುಕಿ, ಸ್ವಲ್ಪ ಸಮಯ ನಿಮಗೋಸ್ಕರ ಕೊಡಿ. ಅದಕ್ಕೆ ನಾವು ಪದೇ ಇಲ್ಲಿ ಒಂದು ಬೋರ್ಡ್ ಬರ್ಸಿದ್ದೀವಿ, ಅದು ಬಿದ್ದು ಹೋಗಿತ್ತದು. ಜಬ್ ತಕ್ ಜಿಂದಗಿ ರಹೇಗಿ ಪುರುಸತ್ ನ ಮಿಲೆಗಿ ಕಾಮ್ಸೆ. ಎಲ್ಲಿ ಮಟ್ಟ ಜೀವನದ ಕೆಲಸದಿಂದ ಮುಕ್ತಿನೇ ಸಿಗುದಿಲ್ಲ. ಕೆಲಸ ಅಲ್ಲಿ ಈಗ ನೋಡಿ, ಯಾರ ನಮ್ಗೆ ಇದು ಆಶ್ರಮ ಬರ್ರಿಪ್ಪ ಇದಂತೂ, ಅಯ್ಯೋ ಬರ್ತಿದ್ದೀವಿ ರೀ ನಾವು, ಟೈಮ್ ಅಷ್ಟಿಗೆ ಬಂದ್ರಿ ಅಂತ. ಎಲ್ಲರೂ ಇದು ಟೈಮ್ ಇಲ್ಲ, ಹೌದಾ? जब तक जिंदगी रहेगी फुर्सत न मिलेगी काम से, कुछ समय ऐसा निकालो यारो, रहना सीखो अपने आप से. ಒಂದಿಷ್ಟು ಸಮಯ ನಿಮ್ಮ ಕೂಡ ನೀವಿರೋದು ಕಲೀರಿ. ಇದು ಸಂದೇಶ. ಇದ್ದು ಅಲ್ಲೆಲ್ಲ ಇದ್ದು ಅಲ್ಲೇ
ಅವು ಕಲ್ಲಾಗಿ ಬರ್ಸಿದ್ದೀವಿ ಅದು ಏನೋ ಇಲ್ಲಿ ಬಡ್ದು ಹೋಗ್ಯಾವ ಬಿದ್ದು ಹೋಗ್ಯಾವ. ಜಬ್ ತಕ್ಕ ಜಿಂದಗಿ ಹೇಗೆ ನೀವು ಎಲ್ಲಿ ಮಾಡ ಜೀವಂತ ಇರ್ತೀರಿ, ಕೆಲಸ ಅಂತ ಪಡ್ಕೊತೀರಿ, ಮತ್ತೊಬ್ಬರಿಗೋಸ್ಕರ ಮಾಡ್ತೀರಿ. ನಾ ಹೇಳ್ತೇನೆ ಸ್ವಲ್ಪ ಟೈಮು ದಿನದ 24 ಗಂಟೆ ಮತ್ತೊಬ್ಬರಿಗೆ ಕೊಡ್ರಿ, 1 ತಾಸು ನಿಮಗಾಗಿ ನೀವು ಇಟ್ಕೊಳ್ಳಿ. ಯಾಕಂದರೆ ನಿಮಗೇನಾದರೂ ಯಾರು ಬರೋದಿಲ್ಲ. ನಿಮ್ಮ ಲಕ್ಕ ಹೊಡಿತು ಯಾರು ಬರೋದಿಲ್ಲ. ನಿಮಗೆ ಕ್ಯಾನ್ಸರ್ ಆಯಿತು ಯಾರು ಬರೋದಿಲ್ಲ. ನೀವೇ ಅನುಭವಿಸ್ಬೇಕು. ಗಂಡ ಬರೋದಿಲ್ಲ, ಹೆಂಡತಿ ಬರೋದಿಲ್ಲ, ಮಕ್ಕಳು ಬರೋದಿಲ್ಲ. ಸತ್ಯ ಇದು. ನಿಮಗೋಸ್ಕರ ನೀವು ಬದುಕ್ರಿ. ಏನು ಮಾಡಬೇಕು 1 ತಾಸು ಇದನ್ನು ಮಾಡಿರಿ, ಉಸಿರಾಟ ಮಾಡ್ಕೊರಿ. ಎಷ್ಟು ಅದ್ಭುತ ಆನಂದ ಅದು ಗೊತ್ತದ. ಕಣ್ಣು ಮುಚ್ಚಿ ಅಶ್ವಿನಿ ಮುದ್ರಾ ಮಾಡಿಕೊಂಡು ಡೀಪ್ ಬ್ರೀದಿಂಗ್ ಮಾಡಿಕೊಂಡು ಕುಂಭಕದ ಶಕ್ತಿಯನ್ನು ಹೆಚ್ಚು ಮಾಡ್ಕೊಂತ ಹೋದಾಗ ಅತ್ಯಂತ ಆನಂದ ಪರಮಾನಂದ. ಮಾಡ್ತೀರಾ? ಇನ್ನೊಮ್ಮೆ ಹೇಳ್ರಿ. ಕರೆಕ್ಟಾಗಿ ಅಶ್ವಿನಿ ಮುದ್ರಾ ಮತ್ತು ನಾಳೆ ಮಾಡಿಸ್ತೀನಿ ಪೂರ. ಮತ್ತೊಂದು ಪರ್ಫೆಕ್ಟ್ಲಿ ಅಶ್ವಿನಿ ಮುದ್ರಾ ನಾಳೆ ಮಾಡಿಸ್ತೀನಿ. ಈಗ ಗೊತ್ತಾಗ್ತಲ್ಲ ಅಶ್ವಿನಿ ಮುದ್ರಾ ಮತ್ತು ಡೀಪ್ ಬ್ರೀದಿಂಗ್ ಪರಿಣಾಮ. ಇದನ್ನು ಮಾಡ್ಕೊಂತ ಹೋಗ್ರಿ, ಹೆಲ್ತ್ ಸುಧಾರಿಸುತ್ತಾ, ಒಂದು ಮನಸ್ಸು ಗಟ್ಟಿಯಾಗತ್ತ, ಫ್ಲಕ್ಚುಯೇಷನ್ ಇರೋದಿಲ್ಲ ಅದರಲ್ಲಿ. ಗೊತ್ತಾಗತ್ತಲ್ಲ. ಯಾಕೆ ಟೈಮ್ ಆಗ್ತಾ ಇದೆ, 8:30 ಆಯಿತು. ಮುಗಿಸ್ತಾರೆ. ಶ್ರೀ ಗುರುದೇವ್ ಸುಖೀ ಭವ. ಒಂದು ಓಂಕಾರದೊಂದಿಗೆ ಕ್ಲಾಸ್ ಮುಗಿಸೋಣ. ನೇರವಾಗಿ ಕೂತ್ಕೊಳ್ಳಿ.